ನಮಸ್ಕಾರ ವೀಕ್ಷಕರೇ, ಸಪ್ತಗಿರಿ ಹರ್ಬಲ್ಸ್ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಆರೋಗ್ಯ ಮಹಾಭಾಗ್ಯ ಅಂತ ಹೇಳ್ತಾರೆ. ಈ ಮಹಾಭಾಗ್ಯ ಯಾರಿಗ ಬೇಕಿಲ್ಲ ಹೇಳಿ? ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು ಅಂತಾನೆ ಬಯಸ್ತೀವಿ. ಆದ್ರೆ ಕೆಲವೊಂದು ವಿಚಾರಗಳನ್ನ ತಿಳಿದುಕೊಳ್ಳದೆ ಜೀವನದಲ್ಲಿ ಎಡವಟ್ಟುಗಳನ್ನ ಕೂಡ ಮಾಡ್ಕೊಂಡೇ ಇರ್ತೀವಿ. ಅಂತಹ ಎಡವಟ್ಟನ್ನ ಇನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಲಿಕ್ಕೆ ಅಂತಾನೆ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಒಬ್ರು ಡಾಕ್ಟರ್ ಇದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ನಮಸ್ತೆ ಡಾಕ್ಟರ್ ಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಗೆ. ಡಾಕ್ಟರ್, ಎಲ್ರಿಗೂ ತಿಳಿದಿರೋ ಅಂತ ಒಂದು ಸಾಮಾನ್ಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ಜೀವಿಗಳ ಒಳಗೆ ಇಂತಿಷ್ಟೇ ಪ್ರಮಾಣದ ವೈಟಮಿನ್ಸು ಮಿನರಲ್ಸು ಇರಬೇಕು ಅನ್ನೋದು. ಆದ್ರೆ ಅದ್ಯಾಕೋ ಮನುಷ್ಯ ಮಾತ್ರ ಇತ್ತೀಚೆಗೆ ಅಂತ ಹೇಳಬಹುದು ಜೀವನ ಶೈಲಿಯ ಬದಲಾವಣೆಯಿಂದಾಗಿ ಏರುಪೇರು ಬಹಳ ಆಗ್ತಾ ಇದೆ. ಕೆಲವೊಬ್ಬರಿಗೆ ಕ್ಯಾಲ್ಸಿಯಂ ಅತಿ ಹೆಚ್ಚಾಗತ್ತೆ, ಆದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲ್ತಾನೆ. ಹಾಗಾಗಿ ಒಂದಿಲ್ಲೊಂದು ಹೆಚ್ಚು ಯಾವುದೇ ಆದ್ರೂ ಕೂಡ ಅತಿ ಅಮೃತಂ ವಿಷಂ ಅಂತ ಹೇಳ್ತಾರೆ. ಹಾಗಾಗಿ ಅಮೃತನೂ ವಿಷ ಆಗತ್ತೆ ಅನ್ನುವಾಗ ಈ ರೀತಿಯ ಒಂದು ನಮ್ಮ ದೇಹದ ಒಳಗೆ ಇರಬೇಕಾದಂತಹ ಪೋಷಕಾಂಶದ ಕೊರತೆ ಅಥವಾ ಹೆಚ್ಚಾದಾಗ ಸಾಕಷ್ಟು ಸಮಸ್ಯೆಗಳನ್ನ ನಾವು ಅನುಭವಿಸ್ತಾನೆ ಇದ್ದೀವಿ. ಆದ್ರೆ ಸಪ್ತಗಿರಿ ಹರ್ಬಲ್ಸ್ ನಲ್ಲಿ ಈ ರೀತಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಬಳಸದೆ ನ್ಯಾಚುರಲ್ ಆಗಿ ನಮಗ್ ಸಿಗೋ ಅಂತಹ ಹರ್ಬ್ಸ್ ಇಂದ ವಿಶೇಷವಾದ ಟ್ಯಾಬ್ಲೆಟ್ಸ್ ಅನ್ನ ದೊರೆಯೋ ಹಾಗೆ ಮಾಡಿರೋದಕ್ಕೆ ಮೊದಲಿಗೆ ನಾನು ಸಪ್ತಗಿರಿ ಹರ್ಬಲ್ಸ್ ನ ಸಮಸ್ತರಿಗೂ ಧನ್ಯವಾದಗಳನ್ನ ಸಾಮಾನ್ಯ ಜನತೆಯ ಪರವಾಗಿ ಅರ್ಪಿಸ್ತಾ, ದಯಮಾಡಿ ಡಾಕ್ಟರ್ ಲಕ್ಷ್ಮಿ ಅವರೇ ತಿಳಿಸ್ಕೊಡಿ, ಯಾವೆಲ್ಲ ರೀತಿಯ ಒಂದು ಸಪ್ಲಿಮೆಂಟ್ಸ್ ಇದೆ, ಅದನ್ನ ಯಾರೆಲ್ಲ ಬಳಸಬೇಕು, ಎಂತೆಷ್ಟು ಪ್ರಮಾಣದಲ್ಲಿ ದಿನಕ್ಕೆ ಎಷ್ಟು ಸರಿ ಬಳಸಬೇಕು ಅಂತ ತಿಳಿಸ್ಕೊಡ್ತೀರಾ? ಖಂಡಿತ. ಈಗ ಆರ್ಟಿಫಿಷಿಯಲ್ ಆಗಿ ಎಲ್ಲ ತಗೊಳ್ತಾ ಇದ್ದಾರೆ. ನೀವೇ ಹೇಳಿದ್ರೆ ಈಗ ವಿಟಮಿನ್ ಸಿ ಟ್ಯಾಬ್ಲೆಟ್ಸು, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು, ಆ ಥರ ಬೇರೆ ಬೇರೆ ರೀತಿ ಅಯನ್ ಸಪ್ಲಿಮೆಂಟ್ಸು ಈ ಥರ ಎಲ್ಲ ತಗೊಳ್ತಿರ್ತಾರೆ. ಸೊ ಅದರಿಂದ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಸಹ ಎದುರಿಸ್ತಾರೆ. ಸೊ ಅದಕ್ಕೋಸ್ಕರ ನಾವು ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ಸ್ ಮತ್ತು ಸಿಂಗಲ್ ಡ್ರಗ್ಸ್ ಮೆಡಿಸಿನ್ಸ್ನ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಆಮ್ಲ ಟ್ಯಾಬ್ಲೆಟ್. ಆಮ್ಲ ಅಂದರೆ ಈಗ ನೆಲ್ಲಿಕಾಯಿ, ಅದರಿಂದ ಸಿಂಗಲ್ ಡ್ರಗ್ ಮೆಡಿಸಿನ್ಸ್ ಅಂದ್ರೆ ಅದ್ರಲ್ಲಿ ಅದಷ್ಟೇ ಮಾತ್ರ ಇರುತ್ತೆ. ಸೊ ಅದರಿಂದ ಕಂಪ್ಲೀಟ್ ಬೆನಿಫಿಟ್ಸ್ ನೀವು ತಗೊಳ್ಬೋದು. ಸೊ ಇದು ಮೇಯ್ನ್ ಆಗಿ ನಾವು ಹೇರ್ ಫಾಲ್ ಮತ್ತು ಇಮ್ಯೂನ್ ಬೂಸ್ಟರ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಮತ್ತು ಆಂಟಿ ಏಜಿಂಗ್ ಕೂಡ. ವಿಟಮಿನ್ ಸಿ ಹೆಚ್ಚಿರುತ್ತೆ. ಹೌದು, ವಿಟಮಿನ್ ಸಿ ಹೆಚ್ಚಿರುತ್ತೆ, ಅದರಿಂದ ಇಮ್ಯೂನ್ ಬೂಸ್ಟಿಂಗ್ ಆಗುತ್ತೆ. ಮತ್ತು ಇದು ಟ್ಯಾಬ್ಲೆಟ್ 1 ರಿಂದ 2 ದಿನಕ್ಕೆ 2 ಬಾರಿ ಊಟ ಆದ್ಮೇಲೆ ಬಿಸಿನೀರ್ ಜೊತೆಗೆ ತಕೊಳ್ಬೇಕು. ಇದನ್ನ ಪರ್ಟಿಕ್ಯುಲರ್ ಆಗಿ ತುಂಬಾ ಅಸಿಡಿಟಿ ಏನಾರು ಇತ್ತಂದ್ರೆ ಅವರು ಅಂದ್ರೆ ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಲ್ಲ, ಅಂಥವ್ರು ಅವಾಯ್ಡ್ ಮಾಡಬೇಕು. ಬೇರೆಯವರು ತಗೊಳ್ಬೋದು ಇದನ್ನ ಒಂದು 2 to 3 months ತಗೊಳ್ಬೋದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜುನ ಟ್ಯಾಬ್ಲೆಟ್. ಅರ್ಜುನ ಹೆಸರು ಕೇಳ್ತಿದ್ದಂಗೆ ಎಲ್ಲರಿಗೂ ನೆನಪಾಗೋದು ಹಾರ್ಟ್. ಸೊ ಹಾರ್ಟಿನ ತೊಂದರೆಗಳ ಇದ್ದವ್ರು ಇದನ್ನು ತಗೊಳ್ಬೋದು. ಮತ್ತು ಕೆಲವೊಮ್ಮೆ ಹಾರ್ಟಿನ ತೊಂದರೆಗೆ ರೀಸನ್ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಅಂಥವ್ರು ಸಹ ಈ ಮೆಡಿಸಿನ್ನ ತಗೊಳ್ಬೋದು. ಇದನ್ನು 1 ರಿಂದ 2 ಟ್ಯಾಬ್ಲೆಟ್ಟು ದಿನಕ್ಕೆ 3 ಬಾರಿ ಊಟ ಆದಮೇಲೆ ಬಿಸಿನೀರ್ ಜೊತೆಗೆ ತಗೊಳ್ಬೇಕು. ಮತ್ತು ನೆಕ್ಸ್ಟ್ ಅಶ್ವಗಂಧ. ಯಾರು ತಗೋಬಾರ್ದು ಅಂತ ಏನಾದರೂ ಇದೆಯಾ? ಅರ್ಜುನ ಟ್ಯಾಬ್ಲೆಟ್ ಹಾಗೇನಿಲ್ಲ, ತಗೊಳ್ಬೋದು. ಮೇಯ್ನ್ ಆಗಿ ಹಾರ್ಟ್ ಕಂಡೀಷನ್ಸ್ ಇರೋರು ತಗೊಳ್ಬೇಕು. ಮತ್ತು ಅಶ್ವಗಂಧ ಟ್ಯಾಬ್ಲೆಟ್, ಇದು ಅಶ್ವಗಂಧ ಅಂದ ತಕ್ಷಣ ಎಲ್ಲರಿಗೂ ಒಂದು ಸ್ಟ್ರೆಂಥನಿಂಗ್ ಮೆಡಿಸಿನ್ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಸಹ ಜನರಲ್ ಸ್ಟ್ರೆಂತ್ಗೆ ತಗೊಳ್ಬೋದು. ಮತ್ತು ಎಸ್ಪೆಷಲಿ ಇನ್ಫರ್ಟಿಲಿಟಿ ಇರೋರು ತಗೊಳ್ಬೋದು. ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗ್ಲಿಕ್ಕೆ ಟ್ರೈ ಮಾಡ್ತಿರೋರು ಇದನ್ನ ತಗೊಳ್ಬೋದು. ಇದು 2 ಟ್ಯಾಬ್ಲೆಟ್ಟು ಬೆಳಗ್ಗೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಹಾಲಿನ ಜೊತೆ ತಗೊಳ್ಬೇಕು. ಅಂದ್ರೆ ಇವಾಗ ಬಂಜೆತನ ಸಮಸ್ಯೆ ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು ಸಮಸ್ಯೆಯಿಂದ ಬಳಲ್ತಿರೋಂಥವ್ರು ತಗೊಳ್ತಾರೆ. ಮಕ್ಕಳಾದ ನಂತರ ಕೂಡ ಕಂಟಿನ್ಯೂ ಮಾಡ್ಬೇಕಾ? ಮಕ್ಕಳಾದ ನಂತರ ಅಂದ್ರೆ ಈಗ ಎಸ್ಪೆಷಲಿ ಮೇಲ್ ಪೇಷಂಟ್ಸ್ಗೆ ಅಂದ್ರೆ ಗಂಡಸರಲ್ಲಿ ಈಗ ಪ್ರಿಮೆಚುರ್ ಎಜಾಕ್ಯುಲೇಷನ್ ಇರುತ್ತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಇರುತ್ತೆ, ಅಂಥವ್ರು ಇದನ್ನ ಯೂಸ್ ಮಾಡ್ಬೋದು. ಮತ್ತು ಅಮೃತ ಟ್ಯಾಬ್ಲೆಟ್ ನೆಕ್ಸ್ಟ್. ಅಮೃತ ಅಂತ ಅಂದ್ರೆ ಹೆಸರೇ ಹೇಳೋ ಥರ ಅದು ನೇಚರಿಂದ ಒಂದು ಅಮೃತ ಅಂತಲೇ ಹೇಳ್ಬೋದು ನಾವು. ಅದು ಬಹಳಷ್ಟು ಕೇಸಸಲ್ಲಿ ಅಂದರೆ ಕಂಡೀಷನ್ಸ್ನಲ್ಲಿ ಯೂಸ್ ಆಗುತ್ತೆ. ಮೇಯ್ನ್ ಆಗಿ ಜ್ವರ ಮತ್ತು ಸ್ಕಿನ್ ಡಿಸಾರ್ಡರ್ಸಲ್ಲಿ ಯೂಸ್ ಮಾಡ್ತೀವಿ. ಯಾವುದೇ ರೀತಿಯ ಜ್ವರ ಅಥವಾ ಪದೇ ಪದೇ ಜ್ವರ ಬರ್ತಾ ಇದೆ, ಕೋಲ್ಡಿಂದ ಜ್ವರ ಬರ್ತಾ ಇದೆ, ಈ ಥರ ನಾನಾ ರೀತಿಯಿಂದ ಜ್ವರ ಏನು ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಯೂಸ್ ಮಾಡ್ಬೋದು. ಇದು ಇಮ್ಯೂನ್ ಬೂಸ್ಟಿಂಗ್ ಕೆಲಸನೂ ಮಾಡುತ್ತೆ, ಅನಾಲ್ಜೆಸಿಕ್ ಇರುತ್ತೆ, ಡಯಾಬಿಟೀಸ್ನಲ್ಲಿ ಹೆಲ್ಪ್ ಆಗುತ್ತೆ. ಸೊ
ತುಂಬ ಕೆಲಸಗಳು ಮಾಡುತ್ತೆ, ಬಟ್ ಮೇಯ್ನ್ ಆಗಿ ಫೀವರಲ್ಲಿ ಹೆಲ್ಪ್ ಆಗುತ್ತೆ ಜಾಸ್ತಿ. ಸೊ ಫೀವರ್ ಇದ್ದಾಗಲೂ ಇದನ್ನು ತಗೊಳ್ಬೋದು, ಅಥವಾ ಇನ್ ಜನರಲ್ ನೀವು ತಗೊಳ್ತೀನಿ ಅಂತ ಅಂದ್ರೂ 2 ಟ್ಯಾಬ್ಲೆಟ್ಸು ಊಟ ಆದಮೇಲೆ ಬಿಸಿನೀರು ಜೊತೆಗೆ ತಗೊಳ್ಬೇಕು. ನೆಕ್ಸ್ಟ್ ಬ್ರಾಹ್ಮಿ ಅಂದ ತಕ್ಷಣ ಎಲ್ಲರಿಗೂ ಮೆಂಟಲ್ ಡಿಸಾರ್ಡರ್ಸ್ ಅಂತ ನೆನಪಾಗುತ್ತೆ. ಸೊ ಮೆಮೊರಿ ಬೂಸ್ಟಿಂಗ್, ಈಗ ಚಿಕ್ಕ ಮಕ್ಕಳಲ್ಲಿ ಕೆಲವೊಬ್ಬರಿಗೆ ನೆನಪುಳಿತಿಲ್ಲ ಅಂತ ಸಮಸ್ಯೆ, ಮತ್ತು ಕಲಿತಾ ಇಲ್ಲ, ಹೌದು ಕಲಿತಾ ಇಲ್ಲ ಆ ಥರ ಸಮಸ್ಯೆ ಇರೋರು, ಮತ್ತು ಏಜ್ಡ್ ಪೇಷಂಟ್ಸ್ ಅಲ್ಲಿ ಅವ್ರಿಗೆಲ್ಲ ಮರ್ತೋಗ್ತಾ ಇದೆ, ಹೌದು ಅಂಥವ್ರು ಇದನ್ನ ತಗೊಳ್ಬೋದು. ಚಿಕ್ಕ ಮಕ್ಕಳಲ್ಲಿ 1 ಟ್ಯಾಬ್ಲೆಟ್ 2 ಸರಿ ಊಟ ಆದಮೇಲೆ ಬಿಸಿನೀರು ಜೊತೆ ತಗೊಳ್ಬೇಕು. ಎಲ್ಡರ್ಸ್ನಲ್ಲಿ 2 ಟ್ಯಾಬ್ಲೆಟ್ಸ್ ಊಟ ಆದಮೇಲೆ 2 to 3 ಟೈಮ್ಸ್ ಪರ್ ಡೇ ತಗೊಳ್ಬೋದು. ಇದನ್ನು ಸಹ ಬಿಸಿನೀರಿನಲ್ಲೇ ತಗೊಳ್ಬೇಕು. ಮತ್ತು ನೆಕ್ಸ್ಟ್ ಇರೋದು ಹರಿದ್ರ ಅಂದರೆ ಅರಿಶಿನ, ಅದರ ಮೆಡಿಸಿನ್ ಇದು ಟ್ಯಾಬ್ಲೆಟ್. ಇದು ಮೇಯ್ನಾಗಿ ಕೋಲ್ಡ್ ಕಾಫ್ ಇಂಥದ್ರಲ್ಲಿ ಯೂಸ್ ಆಗುತ್ತೆ, ಮತ್ತು ಇದು ಅನಾಲ್ಜೆಸಿಕ್ ಆಗಿನೂ ಹೆಲ್ಪ್ ಮಾಡುತ್ತೆ, ಮತ್ತು ಕ್ಯಾನ್ಸರ್ನಲ್ಲೂ ಸಹ ಇದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತಗೊಳ್ಬೋದು ಇದು ರಿಲೇಟೆಡ್ ಪೇಷಂಟ್ಸ್. ಮತ್ತು ಇದು ವೂಂಡ್ ಹೀಲಿಂಗ್ನಲ್ಲೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದು ಯಾವುದಾದ್ರೂ ನಾನ್ ಹೀಲಿಂಗ್ ಅಲ್ಸರ್ಸ್ ಏನಿರುತ್ತೆ ಅದರಲ್ಲಿ ಯೂಸ್ ಮಾಡ್ಬೋದು, ಅಥವಾ ಪದೇ ಕೋಲ್ಡ್ ಆಗ್ತಾ ಇದೆ, ಕಾಫ್ ಬರ್ತಾ ಇದೆ ಅಂಥವ್ರು ಸಹ ಯೂಸ್ ಮಾಡ್ಬೋದು. ಬಟ್ ಇದನ್ನ ಸಹ ಯಾರಿಗೆ ತುಂಬ ಅಸಿಡಿಟಿ ಇರುತ್ತೆ ಅಂಥವ್ರು ಯೂಸ್ ಮಾಡಬಾರ್ದು. ಯಾರು ತಗೊಳ್ಬೋದು ಅವರು ಅಂಥವ್ರು ಇದನ್ನ 2 ಟ್ಯಾಬ್ಲೆಟ್ಸ್ ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ಬಿಸಿನೀರು ಜೊತೆಗೆ ತಗೊಳ್ಬೇಕು. 2 ಟ್ಯಾಬ್ಲೆಟ್ಸ್ ಬೆಳಗ್ಗೆ, 2 ಟ್ಯಾಬ್ಲೆಟ್ಸ್ ರಾತ್ರಿ. ಹೌದು. ಓಕೆ. ನೆಕ್ಸ್ಟ್ ಹರಿತಕಿ ಟ್ಯಾಬ್ಲೆಟ್. ಈಗ ಇನ್ ಜನರಲ್ ಸುಮಾರು ಜನದ ಮನೆಯಲ್ಲಿ ಹರಿತಕಿ ಪೌಡರ್ ಎಲ್ಲ ಇರುತ್ತೆ. ಸೊ ಇದನ್ನ ಪೌಡರ್ ತಗೊಳಕ್ಕೆ ಕಷ್ಟ ಆಗೋರು ಟ್ಯಾಬ್ಲೆಟ್ಸ್ ತಗೊಳ್ಬಹುದು. ಹರಿತಕಿನ ಸಾಮಾನ್ಯ ಭಾಷೆಯಲ್ಲಿ ಏನಂತಾರೆ? ಹಳಲೇಕಾಯಿ. ಹಳಲೇಕಾಯಿ ಪಂಡಿತ ಅಂತಾನೆ ಕರೆಯೋರು, ಅಂದ್ರೆ ಅದರಿಂದ ಬಹಳ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಮಕ್ಕಳಿಗಂತೂ ತುಂಬಾ ಯೂಸ್ ಮಾಡ್ತಾರೆ ಹಳಲೇಕಾಯಿನ. ಅಂದ್ರೆ ಹಳಲೇಕಾಯಿ ಬಂದ್ಬಿಟ್ಟು ಎಸ್ಪೆಷಲಿ ಕಾನ್ಸ್ಟಿಪೇಷನ್ ಎಲ್ಲ ಇರುತ್ತೆ, ಮೋಷನ್ ಸರಿಗ ಆಗ್ತಿರೋಲ್ಲ ಅಂಥವ್ರು ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಆಕ್ಷನ್ ಇರುತ್ತೆ ಇದಕ್ಕೆ, ಅಂದ್ರೆ ಮೋಷನ್ಸ್ನ ಈಸಿಯಾಗಿ ಪಾಸ್ ಆಗೋ ಥರ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಪರ್ಟಿಕ್ಯುಲರ್ ಆಗಿ ಕಾನ್ಸ್ಟಿಪೇಷನ್ಗೆ ತಗೊಳ್ತಿದ್ರೆ ಅಂದ್ರೆ ನೈಟಲ್ಲಿ 2 ಟ್ಯಾಬ್ಲೆಟ್ಸ್ ವಿತ್ ಹಾಟ್ ವಾಟರ್ ತಗೊಳ್ಬೇಕು. ಬೆಚ್ಚಗಿರೋ ನೀರನ್ನು ಸ್ವಲ್ಪ ಇನ್ನೊಂಚೂರು ಜಾಸ್ತಿ ಬಿಸಿ ಇರೋಂಥ ನೀರು ಜೊತೆಗೆ ನೈಟ್ ಮಲಗೋಕ್ಕೆ ಒಂದು 20 ಮಿನಿಟ್ಸ್ ಮುಂಚೆ ಇದನ್ನು ತಗೊಳ್ಬೋದು. ಮತ್ತು ಇದು ಕಾನ್ಸ್ಟಿಪೇಷನ್ ಇರೋರು ತಗೊಳ್ಳೋದ್ರಿಂದ ಅದು ಕಾನ್ಸ್ಟಿಪೇಷನ್ ಎಸ್ಪೆಷಲಿ ಹೆಮರಾಯ್ಡ್ಸಲ್ಲಿ, ಫಿಶರ್ಸಲ್ಲಿ ಇರುತ್ತೆ ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ನೀಮ್ ಟ್ಯಾಬ್ಲೆಟ್ ಅಂತಿದೆ. ಇದು ನೀಮ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ, ಇದು ಸ್ಕಿನ್ ಕಂಡೀಷನಲ್ಲಿ ಭಾಳ ಯೂಸ್ಫುಲ್. ಬೇವು, ಇದು ಬೇವಿನ ಸೊಪ್ಪು ತಗೊಳ್ತಾರೆ ಕೆಲವೊಬ್ರು, ಮತ್ತೆ ಕಷಾಯ ಮಾಡಿ ತಗೊಳ್ತಾರೆ. ಅಂಥವ್ರು ತುಂಬ ಕಹಿ ಅಂತ ಅವಾಯ್ಡ್ ಮಾಡ್ತಾರೆ ಕೂಡ. ಅದರಿಂದ ನೀಮ್ ಟ್ಯಾಬ್ಲೆಟ್ ಮಾಡಿದ್ದೀವಿ. ಇದು ಸ್ಕಿನ್ ಕಂಡೀಷನಲ್ಲಿ ಹೆಲ್ಪ್ ಆಗುತ್ತೆ, ಮತ್ತು ತಲೆಯಲ್ಲಿ ಡ್ಯಾಂಡ್ರಫ್ ಏನಾರು ಇತ್ತು ಎಕ್ಸ್ಟರ್ನಲಿ ಅದರಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ತುಂಬ ಪಿತ್ತ ಆಗ್ತಾ ಇರುತ್ತೆ, ಆ್ಯಸಿಡಿಟಿ, ಅಂಥವ್ರಲ್ಲೂ ಸಹ ಇದು ಹೆಲ್ಪ್ ಆಗುತ್ತೆ. ಇದು 1 ರಿಂದ 2 ಟ್ಯಾಬ್ಲೆಟ್ಟು ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ಬಿಸಿ ನೀರು ಜೊತೆಗೆ ತಗೊಳ್ಬೇಕು. ನೀಮ್ ಟ್ಯಾಬ್ಲೆಟ್ ಎಸ್ಪೆಷಲಿ ಬಂದು ಜಾಸ್ತಿ ಲಾಂಗ್ ಟರ್ಮ್ ತಗೊಳ್ಬಾರ್ದು, ಎಸ್ಪೆಷಲಿ ಮೇಲ್ ಪೇಷಂಟ್ಸ್. ಗಂಡಸರು ಜಾಸ್ತಿ ಇದನ್ನ ಲಾಂಗ್ ಟರ್ಮ್ ಯೂಸ್ ಮಾಡಬಾರ್ದು, ಅಂದರೆ ಫರ್ಟಿಲಿಟಿಗೆ ಹೆಚ್ಚಾಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಬಾಕಿಯವರು ತಗೊಳ್ಬೋದು. ಇನ್ ಜನರಲ್ 2 to 3 months ಇಸ್ ಎನಫ್. ನೆಕ್ಸ್ಟ್ ಶಲ್ಲಕ್ಕಿ ಟ್ಯಾಬ್ಲೆಟು. ಇದು ಮೇಯ್ನಾಗಿ ಗ್ಲುಕೋಸಮೈನ್ ಇರುತ್ತೆ ಇದರಲ್ಲಿ ಕಂಟೆಂಟು. ಅದರಿಂದ ಯಾರಿಗೆ ಆರ್ಥ್ರೈಟಿಸ್ ಇರುತ್ತೆ, ನೀ ಆರ್ಥ್ರೈಟಿಸ್ ಇರ್ಬೋದು, ಬೇರೆ ಆರ್ಥ್ರೈಟಿಸ್ ಪೇಷಂಟ್ಸ್ನಲ್ಲಿ ಇದನ್ನು ಅನಾಲ್ಜೆಸಿಕ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಪೇಯ್ನ್ ಕಮ್ಮಿ ಮಾಡುತ್ತೆ, ಜೊತೆಗೆ ಕೊಲಾಜನ್ ಫಾರ್ಮೇಷನ್ಸ್ ಏನಾಗ್ತಿರುತ್ತೆ ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ. ಸೊ 2 ಟ್ಯಾಬ್ಲೆಟ್ಸ್ ಆಫ್ಟರ್ ಫುಡ್ ವಿತ್ ಹಾಟ್ ವಾಟರ್ ಡೈಲಿ ತಗೊಳ್ಬೇಕು. ಮತ್ತು ಇದು ಫ್ರ್ಯಾಕ್ಚರ್ಸ್ ಏನಾರಾಗಿತ್ತು, ಸ್ಪ್ರೇನ್ಸ್ ಏನಾರಾಗಿತ್ತು ಅನ್ನೋರು ಸಹ ಇದನ್ನು ತಗೊಳ್ಬೋದು. ನೆಕ್ಸ್ಟ್ ಶತಾವರಿ ಮೇಯ್ನಾಗಿ ಈ ಲ್ಯಾಕ್ಟೇಟಿಂಗ್ ಮದರ್ಸ್, ಹಾಲು ಬರ್ತಿರಲ್ಲ ಅಂಥವರು ಇದನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ವಿತಿನ್ 2-3 days ಯು ಕ್ಯಾನ್ ಸಿ ದ ರಿಸಲ್ಟ್. ಸೊ 2 ಟ್ಯಾಬ್ಲೆಟ್ಸು ಬೆಳಗ್ಗೆ ಮತ್ತು ರಾತ್ರಿ ಊಟ ಆದಮೇಲೆ ಹಾಲಿನ ಜೊತೆ ತಗೊಳ್ಬೇಕು. ನಿಮಗೆ ಇನ್ನೂ ಹಾಲು ಬರ್ತಾ ಇಲ್ಲ ಅಂದರೆ ಅಪ್ ಟು 3 times 2 ಟ್ಯಾಬ್ಲೆಟ್ಸ್ ತಗೊಳ್ಬೋದು. ವಿತ್ ಮಿಲ್ಕೆ ತಗೊಳ್ಬೇಕು ಇದನ್ನು.
ತ್ರಿಫಲ ಟ್ಯಾಬ್ಲೆಟ್, ಇದು ಎಲ್ಲರಿಗೂ ಗೊತ್ತಿರೋದು, ಸುಮಾರು ಜನ ಮನೆಯಲ್ಲಿ ಯೂಸ್ ಮಾಡ್ತಾರೆ. ಇದು ಲ್ಯಾಕ್ಸೇಟಿವ್ ಆಗಿ ಯೂಸ್ ಮಾಡ್ತಿರ್ತಾರೆ, ಬಟ್ ಇದನ್ನು ಸಹ ಲ್ಯಾಕ್ಸೇಟಿವ್ ಆಗಿ ಲಾಂಗ್ ಟರ್ಮ್ ಯೂಸ್ ಮಾಡಬಾರ್ದು, 1 to 2 months ಅಷ್ಟೇ. ಇದಲ್ದಲೇ ಲ್ಯಾಕ್ಸೇಟಿವ್ ಆಗಿ ಅಲ್ದಲೇ ಇದು ಡೈಜೆಸ್ಟಿವ್ ಕೂಡ, ಅಂದರೆ ನಿಮಗೆ ಸರಿಯಾಗಿ ಡೈಜೆಷನ್ ಆಗ್ತಿಲ್ಲ, ಅಬ್ಸಾರ್ಪ್ಷನ್ ಸರಿಯಾಗಿ ಆಗ್ತಿಲ್ಲ ಅನ್ನೋದ್ರಲ್ಲೂ ಸಹ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ನಾವು ಹೇಳೋದು, ಇದು ಬಾಡಿನಲ್ಲಿ 3 ದೋಷಗಳಂತಿರ್ತವೆ, ಅದು ಏರುಪೇರಾದಾಗ ಯೂಶಲ್ ಆಗಿ ನಮ್ಮ ಬಾಡಿನಲ್ಲಿ ಡಿಸೀಸಸ್ ಕಾಣಿಸ್ಕೊಳ್ಳೋದು. ಈ ತ್ರಿಫಲ ಬಂದು 3 ಸಹ ಬ್ಯಾಲೆನ್ಸಲ್ಲಿ ಇಡುತ್ತೆ. ಸೊ ಮೋರ್ ಹೆಲ್ದಿಯರ್ ಯು ಕ್ಯಾನ್ ಬಿ. ಇದು ಲ್ಯಾಕ್ಸೇಟಿವ್ ಆಗಿ ಯೂಸ್ ಮಾಡ್ತಿದ್ರೆ ನೈಟ್ ಟೈಮಲ್ಲಿ 2 ವಿತ್ ಹಾಟ್ ವಾಟರ್ ತೊಗೊಳ್ಬೇಕು. ಡೈಜೆಸ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಊಟದ ಮುಂಚೆ ಬಿಸಿನೀರು ಜೊತೆ ತಗೊಳ್ಬೇಕು. ತುಳಸಿ ಟ್ಯಾಬ್ಲೆಟ್, ತುಳಸಿ ನಮಗೆಲ್ಲರಿಗೂ ಗೊತ್ತಿರೋ ಥರ ಅದು ಫೀವರ್ನಲ್ಲಿ ಹೆಲ್ಪ್ ಮಾಡುತ್ತೆ, ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಇರುತ್ತೆ, ಸೊ ಫೀವರಲ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾವು ಮನೆಯಲ್ಲೆಲ್ಲ ಬಳಸ್ತೀವಿ, ಸೊ ಕಾಫ್, ಕೋಲ್ಡು, ರೆಸ್ಪಿರೇಟರಿ ಇಶ್ಯೂಸ್ನಲ್ಲಿ ಯೂಸ್ ಮಾಡ್ಬೋದು. 1 ರಿಂದ 2 ಟ್ಯಾಬ್ಲೆಟ್ಟು 2 ರಿಂದ 3 ಬಾರಿ ದಿನದಲ್ಲಿ ಊಟ ಆದಮೇಲೆ ತೊಗೊಳ್ಬೇಕು ಬಿಸಿ ನೀರು ಜೊತೆಗೆ. ಮತ್ತು ಕೊನೆಯದಾಗಿ ಯಷ್ಟಿ ಮಧು, ಅಂದರೆ ನಾವು ಜ್ಯೇಷ್ಠ ಮಧು ಅಂತ ಏನು ಹೇಳ್ತೀವಿ ಅದು, ಇದು ಮೇಯ್ನಾಗಿ ಬಾಯಿ ಹುಣ್ಣಾಗುತ್ತೆ, ಸ್ಟೊಮೆಟೈಟಿಸ್ ಅಂತ ಹೇಳ್ತೀವಿ, ಅದರಲ್ಲಿ ಯೂಸ್ ಮಾಡ್ತೀವಿ ಪರ್ಟಿಕ್ಯುಲರ್ ಆಗಿ. ಮತ್ತು ಆಸಿಡಿಟಿನಲ್ಲೂ ಇದು ಹೆಲ್ಪ್ ಮಾಡುತ್ತೆ. ಸೊ ನೀವು ಸ್ಟೊಮೆಟೈಟಿಸ್ ಅಂದರೆ ಬಾಯಿ ಹುಣ್ಣಿಗೆ ಯೂಸ್ ಮಾಡ್ತಿದ್ದೀರಿ ಅಂತ ಅಂದರೆ ಊಟ ಆದಮೇಲೆ ತೊಗೊಳ್ಬೇಕು 3 ಬಾರಿ, 1 ಟ್ಯಾಬ್ಲೆಟ್ ಊಟ ಆದಮೇಲೆ ಬಿಸಿನೀರು ಜೊತೆ. ನೀವು ಅಸಿಡಿಟಿಗೆ ತೊಗೊಳ್ತಿದ್ದೀರಿ ಅಂದರೆ ಊಟಕ್ಕೆ ಮುಂಚೆ 1 ಟ್ಯಾಬ್ಲೆಟ್ಟು ಬಿಸಿನೀರು ಜೊತೆ ತೊಗೊಳ್ಬೇಕು. ಲಾಸ್ಟ್ ಅಲ್ಲಿ ನೀವು ಹೇಳಿದ್ದು ಮಧು ಅಂತ. ಮಧು ಅಂದ್ರೆ ಹನಿ. ಸೊ ಎಲ್ಲರ ಮನೆಯಲ್ಲೂ ಇದನ್ನ ಬಳಸ್ತಾರೆ. ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಯಾವ್ದಕ್ ಬಳಸಲ್ಲ ಅಂತ ಹೇಳೋ ಹಾಗಿಲ್ಲ. ತುಂಬಾ ಜನ ಮಕ್ಕಳಿಗೆ ಖಾರ ಅಂದ್ರೆ ಪಲ್ಯ ಮಾಡೋದ್ ಖಾರ ಇಲ್ಲ, ನನ್ಗೆ ಜೇನ್ ಬೇಕು ಅಂತ ಹೇಳಿ ತಿನ್ನೋ ಚಪಾತಿಗಾಗ್ಲಿ, ದೋಸೆಗಾಗ್ಲಿ, ಇಡ್ಲಿಗಾಗ್ಲಿ ಎಲ್ಲ ತಿಂತಾರೆ. ಜೊತೆಗೆ ಅದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುತ್ತೆ ಅನ್ನೋ ಒಂದು ನಂಬಿಕೆ ನಮ್ದು. ಆದ್ರೆ ದುರ್ದೈವ ಏನಪ್ಪಾ ಅಂದ್ರೆ, ಈಗ ನಾವು ಎದುರಿಸ್ತೇವೆ, ಒಬ್ಳು ಜನಸಾಮಾನ್ಯಳಾಗಿ ನಾನು ತುಂಬಾ ಕನ್ಫ್ಯೂಸ್ ಆಗೋದು, ತುಂಬಾ ಇದೆ ಈ ತರದ ಹನಿ. ನಮ್ ಪ್ರಾಡಕ್ಟ್ 100% ಪ್ಯೂರು, ನಾವು ತುಂಬಾ ಒಳ್ಳೆ ಹನಿ ಕೊಡ್ತೀವಿ ಅಂತಾನೆ ಎಲ್ರು ಹೇಳ್ತಾರೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಕೆಲವ್ರು ಹೇಳ್ತಾರೆ ಇಲ್ಲ, ಅದು ನೀವು ಏನ್ ತಗೊಳ್ತಾ ಇದ್ದೀರಾ ಹನಿ, ಅದು ಶುಗರ್ ಸಿರಪ್ ಅಷ್ಟೇ, ಕಲಬೆರಕೆ ಪ್ರಾಡಕ್ಟ್ ಇರುತ್ತೆ ಅಂತ ಯಾವ್ದನ್ನ ಹೇಳಿದ್ರು ಕೆಲವೊಬ್ರೆಲ್ಲ ಇದಕ್ಕೂ ಇದೆ ಅದಕ್ಕೂ ಇದೆ, ಯಾವ್ದು ಒರಿಜಿನಲ್ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ. ಹಾಗಾಗಿ ನಿಮ್ಮ ಒಂದು ಪ್ರಾಡಕ್ಟ್ ಇದೆಯಾ? ಸಪ್ತಗಿರಿ ಹರ್ಬಲ್ಸ್ ನಲ್ಲೂ ಹನಿ ಪ್ರಾಡಕ್ಟ್ ಇದೆಯಾ? ಅದು ಹೊರ ತಂದಿರೋದಾದ್ರೆ ಎಲ್ಲಿಂದ ತರಿಸ್ತೀರಾ? ಅದು 100% ಅಂತ ನಾವ್ ಯಾಕೆ ನಂಬಬೇಕು? ಹೇಗ್ ನಂಬೋದು? ಅದು ಹೇಗ್ ಟೆಸ್ಟ್ ಮಾಡಬಹುದು? ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ನೀವು ಹೇಳ್ದಂಗೆ ತುಂಬಾ ಪ್ರಾಡಕ್ಟ್ಸ್ ಇದಾವೆ ಮಾರ್ಕೆಟ್ ನಲ್ಲಿ ಹನಿ ಅಂತೇಳಿ, ಬೇರೆ ಬೇರೆ ಬ್ರ್ಯಾಂಡ್ಸ್. ಅದು ನಾವು ತರಿಸ್ತಿರೋದು ಸಿದ್ದಾಪುರ ಫಾರೆಸ್ಟ್ ಇಂದ. ಇದು ವೈಲ್ಡ್ ಹನಿ. ವೈಲ್ಡ್ ಹನಿ ಅಂತ ಅಂದ್ರೆ ಈ ಜೇನ್ ಏನಿದೆ ಅದು ವೈಲ್ಡ್ ಫ್ಲವರ್ಸ್ ನಿಂದ ಹನಿ ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಸೊ ಆ ಅಲ್ಲಿ ಫಾರೆಸ್ಟ್ ನಲ್ಲಿ ಕಟ್ಟಿರೋ ಹಣಿನ ನಾವು ತಗೊಳ್ತೀವಿ ಸಿದ್ದಾಪುರ ಫಾರೆಸ್ಟ್ ಇಂದ. ಹನಿ ಹೇಗೆ ಪ್ಯೂರ್ ಅಂತ ಟೆಸ್ಟ್ ಮಾಡಕ್ಕೆ ಕೆಲವೊಂದು ವಿಧಾನಗಳಿದಾವೆ. ಅದು ಏನಂದ್ರೆ, ಫಸ್ಟ್ ವಿನಿಗರ್ ಇದೆ. ವಿನಿಗರ್ಗೆ ನೀವು ಹನಿ ಹಾಕ್ದಾಗ ಫೋಮಿಂಗ್ ಬಂದ್ರೆ ಅದು ಫೇಕ್, ಅಂದ್ರೆ ನೊರೆ ನೊರೆ ತರ ಬಂದ್ರೆ ಅದು ಒರಿಜಿನಲ್ ಹನಿ ಅಲ್ಲ. ಮತ್ತೆ ಈಗ ನೀವು ಬಾಟಲ್ ಓಪನ್ ಮಾಡಿದ ತಕ್ಷಣ ಪಾಪ್ ಸೌಂಡ್ ಬಂದ್ರೆ, ಟಪ್ ಅಂತ ಸೌಂಡ್ ಬಂತಂದ್ರೆ ಅದ್ರಲ್ಲಿ ಅಡಲ್ಟ್ರೇಷನ್ ಆಗಿದೆ, ಕಲಬೆರಕೆ ಆಗಿದೆ ಅಂತ. ಯಾಕಂದ್ರೆ ಅದ್ರಲ್ಲಿ ಆಡ್ ಮಾಡಿರೋ ಪ್ರಾಡಕ್ಟ್ ಫರ್ಮೆಂಟ್ ಆಗಿರುತ್ತೆ, ಆದ್ರಿಂದ ನಿಮ್ಗೆ ಅದು ಓಪನ್ ಮಾಡಿದ ತಕ್ಷಣ ಸೌಂಡ್ ಬರೋದು. ಮತ್ತೆ ಇನ್ನೊಂದು ಅಂತಂದ್ರೆ, ನೀವು ನೀರ್ನಲ್ಲಿ ಹಾಕ್ಬೇಕು. ಒಂದು ಗ್ಲಾಸ್ನಲ್ಲಿ ನೀರು ತಕೊಂಡು, ಅಂದ್ರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ನಲ್ಲಿ ನೀರು ತಕೊಂಡು ಅದಕ್ಕೆ ಹನಿ ಹಾಕಿದ್ರೆ ಅದು ಡಿಸಾಲ್ವ್ ಆದ್ರೆ ಅದು ಪ್ಯೂರ್ ಹನಿ ಅಲ್ಲ. ತಕ್ಷಣಕ್ಕೆ ಡಿಸಾಲ್ವ್ ಆಗಲ್ಲ, ಯಾಕಂದ್ರೆ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಪ್ಯೂರ್ ಹನಿಗೆ. ಸೊ ಅದು ಕೆಳಗೋಗಿ ಸೆಟಲ್ ಆಗುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ವಿಸ್ಕಾಸಿಟಿ ಅಂದ್ರೆ ದಪ್ಪದಾಗಿರುತ್ತೆ, ಅಂದ್ರೆ ಹರಿ ಬಿಟ್ರೆ ನೀರ್ ತರ ಹರ್ಕೊಂಡು ಹೋಗಲ್ಲ, ಸ್ವಲ್ಪ ನಿಧಾನಕ್ಕೆ ಸ್ಲೋ ಆಗಿ ಹೋಗುತ್ತೆ. ಅದಕ್ಕೆ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಹನಿಗೆ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ, ಅದರಿಂದ ಅದು ಸೆಟ್ಲ್ ಆಗುತ್ತೆ, ಡಿಸಾಲ್ವ್ ಆಗಲ್ಲ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಹನಿ ಕೂಂಬ್ ಪ್ಯಾಟ್ರನ್ ಅದನ್ನ ರಿಟೈನ್ ಮಾಡ್ಕೊಳ್ಳುತ್ತೆ ಹನಿ, ಪ್ಯೂರ್ ಹನಿ. ಅಂದ್ರೆ ಈಗ ನೀರ್ನಲ್ಲಿ ಹಾಕ್ಬಿಟ್ಟು ನೀರ್ನ ಸ್ವಲ್ಪ ಆಚೆ ಈಚೆ ಅಳ್ಳಾಡ್ಸಿದ್ರೆ ನಿಮ್ಗೆ ಹನಿ ಕೂಂಬ್ ಪ್ಯಾಟ್ರನ್ ಬರುತ್ತೆ ಹನಿನಲ್ಲಿ. ಹೌದಾ? ಅದು ಪ್ಯೂರ್ ಹನಿ. ಆತರ ಇಲ್ದಿದ್ದಾಗ ಅಥವಾ ಸ್ವಲ್ಪನು ಕ್ಲಿಯರ್ ಆಗಿ ಬರಬೇಕು, ಸ್ವಲ್ಪನು ಶೇಕ್ ಔಟ್ ಆಗಿದ್ರೆ ಅದು ಪ್ಯೂರ್ ಹನಿ ಅಲ್ಲ, ಕಲಬೆರಕೆ ಆಗಿರುತ್ತೆ. ಸೊ ಮತ್ತೆ ಇನ್ನೊಂದು ಏನಂತ ಅಂದ್ರೆ, ನೀವು ಹನಿನ ತಕೊಂಡು ಹೀಗೆ ಇಟ್ಕೊಂಡ್ರೆ
ಬೇಗ ಹರಿದೋದ್ರೆ ಅದು ಪ್ಯೂರ್ ಹನಿ ಅಲ್ಲ. ನಾನು ಆಗ್ಲೇ ಹೇಳಿದ ಥರ ವಿಸ್ಕಾಸಿಟಿ ದಪ್ಪ ಜಾಸ್ತಿ, ಸೊ ಅದು ಡ್ರಿಪ್ ಆಗಲ್ಲ. ಡ್ರಿಪ್ ಆದ್ರೂ ತುಂಬ ನಿಧಾನಕ್ಕಾಗುತ್ತೆ. ಓಕೆ, ಸೊ ಇದೆಲ್ಲ ಟೆಸ್ಟ್ಗಳು. ಮತ್ತು ಅದ್ರ ಯೂಸಸ್ ಅಂತ ಅಂದರೆ ನಾನು ಹೇಳಿದೆ ಆವಾಗಲೇ, ತುಳಸಿ ಎಲ್ಲ ಹೇಳುವಾಗ ಹನಿ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಕಾಫ್ ಕೋಲ್ಡ್ನಲ್ಲಿ ಇದು ಹೆಲ್ಪ್ ಮಾಡುತ್ತೆ, ಇಮ್ಯೂನ್ ಬೂಸ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ಹಲವಾರು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇರುತ್ತೆ. ಮತ್ತು ಪ್ಯೂರ್ ಹನಿ ಬಂದು ವೈಲ್ಡ್ ಫಾರೆಸ್ಟಿಂದ ಕಲೆಕ್ಟ್ ಮಾಡೋದು. ಬೇರೆ ಬೇರೆ ಫ್ಲವರ್ಸ್ ಇರುತ್ತೆ ಬೇರೆ ಬೇರೆ ಸೀಸನ್ನಲ್ಲಿ. ಸೊ ವೈಲ್ಡ್ ಹನಿ ಬಂದು ಅದರ ಕಾಂಪೋಸಿಷನ್ ಮತ್ತು ಟೇಸ್ಟ್ ವೇರಿ ಆಗುತ್ತೆ ಯಾವ ಸೀಸನಲ್ಲಿ ಕಲೆಕ್ಟ್ ಮಾಡಿದೀವೋ ಅದ್ರ ಮೇಲೆ. ಸೊ ನಿಮ್ಮ ಬೆನಿಫಿಟ್ಸ್ ಸಹ ಸೀಸನ್ ವೈಸ್, ಈಗ ಸೀಸನಲ್ ಫ್ರೂಟ್ಸ್ ತಿನ್ನಿ ಅಂತೆಲ್ಲ ಹೇಳ್ತೀವಲ್ಲ, ಸೊ ಇದ್ರೂ ಸಹ ನಿಮಗೆ ಸೀಸನ್ ವೈಸ್ ಬೆನಿಫಿಟ್ಸ್ ಸಿಗುತ್ತೆ. ಡಾಕ್ಟರ್, ಹಾಗೆ ಹನಿಯನ್ನ ಬಿಸಿ ನೀರ್ಗೆ ಹಾಕಿ ಕುಡೀರಿ ಬೆಳಗ್ಗೆ, ವೆಯ್ಟ್ ಲಾಸ್ ಆಗತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಟ್ರೂನಾ ಡಾಕ್ಟರ್? ಹನಿ ಬಂದು ಯಾವುದೇ ಕಾರಣಕ್ಕೂ ಬಿಸಿ ನೀರಿಗೆ ಹಾಕಬಾರ್ದು. ಹಾಕೋದಿದ್ರೆ ವೆರಿ ವಾರ್ಮ್ ಲೂಕ್ ವಾರ್ಮ್ ವಾಟರ್, ಅಂದರೆ ಉಗುರು ಬೆಚ್ಚ ನೀರು ಅಂತ ಏನು ಹೇಳ್ತೀವಿ ಅದಕ್ಕೆ ಹಾಕಬೇಕು. ಮತ್ತು ಹನಿನ ಬಿಸಿ ಮಾಡಬಾರ್ದು, ಬಿಸಿ ಇರೋದಕ್ಕೆ ಮಿಕ್ಸ್ ಮಾಡಬಾರ್ದು. ಯಾಕಂದರೆ ಅದು ಆ ಥರ ಮಾಡಿದ ತಕ್ಷಣ ಅದರ ಬೆನಿಫಿಟ್ಸ್ ಹೋಗ್ಬಿಟ್ಟು ಟಾಕ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ವಿಷ ಅಂತಂದರೆ ನಿಮಗೆ ಪಾಯ್ಸನ್ ಅಂತ ಅಲ್ಲ, ನಿಮಗೆ ಅದರ ಅಡ್ಡ ಪರಿಣಾಮಗಳು ಅಂದರೆ ಬೇಡದೇ ಇರೋ ಯೂಸಸ್ ಆಗಿಬಿಡುತ್ತೆ. ಅಂದರೆ ಅದು ಆ್ಯಕ್ಚುಯಲ್ ಬೆನಿಫಿಟ್ಸ್ ಸಿಗೋದಿಲ್ಲ ನಿಮಗೆ. ಇದೇ ರೀತಿ ನಾವು ಡಾಕ್ಟರ್ನ ಕೇಳ್ದೇನೆ ತಗೊಳ್ಳೋ ಅಂಥದ್ದು ಇನ್ನೊಂದು ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಕೂಡ ಇದೆ, ಅದೇ ಚ್ಯವನ್ಪ್ರಾಶ್. ಸೊ ಹಾಗಾಗಿ ಯಾವ್ದಪ್ಪ ತಗೊಳ್ಳೋದು ಪ್ರಾಡಕ್ಟ್ ಅಂತ ನಾವೇ ತಲೆ ಕೆರ್ಕೊಳ್ಬೇಕು ಏನಾದ್ರು ತಗೊಳಕ್ ಹೋದಾಗ. ಯಾಕಂದ್ರೆ ಇದ್ರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಹೇಳಿ ಒಂದೊಂದು ತಂದಿಟ್ಕೊಂಡು ಮಕ್ಕಳಿಂದ ಮುದುಕರವರೆಗೂ ಎಲ್ಲರೂ ತಗೊಳ್ತಾರೆ ಚ್ಯವನ್ಪ್ರಾಶ್ ಅನ್ನ. ತುಂಬಾ ಒಳ್ಳೇದು ಅಂತ ನಮ್ಮ ಮೈಂಡಲ್ಲಿ ಫೀಡ್ ಆಗೋಗಿದೆ. ಒಳ್ಳೇದು ಹೌದು, ಆದ್ರೆ ನಮ್ಮ ಸಪ್ತಗಿರಿ ಹರ್ಬಲ್ಸ್ ಚ್ಯವನ್ಪ್ರಾಶ್ ಯಾಕೆ ಎಲ್ಲಾ ಪ್ರಾಡಕ್ಟ್ಗಳಿಗಿನ್ನ ಭಿನ್ನ ಅಂತ ಹೇಳ್ತೀರಾ? ಹೌದು, ಚ್ಯವನ್ಪ್ರಾಶ್ ಸಹ ಹನಿ ಥರನೇ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ಮತ್ತು ಚ್ಯವನ್ಪ್ರಾಶ್ ಬಂದು ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ, ಅದೆಲ್ಲ ಹೌದು. ಮತ್ತು ಅದಲ್ಲದೆ ಅದು ಒಂದು ಕಂಪ್ಲೀಟ್ ಹೆಲ್ತ್ ಸಪ್ಲಿಮೆಂಟ್ ಹೇಳ್ಬೋದು ಫಾರ್ ದ ಹೋಲ್ ಫ್ಯಾಮಿಲಿ. ಜಸ್ಟ್ ಚಿಕ್ಕವರು ದೊಡ್ಡವರು ಅಂತಿಲ್ಲ, ಇಡೀ ಫ್ಯಾಮಿಲಿ ತಗೊಳ್ಬೋದು. ಮತ್ತು ನಮ್ಮದು ಯಾಕೆ ತಗೊಳ್ಳಿ ಭಿನ್ನ ಅಂತ ಹೇಳ್ತೀವಿ ಅಂತ ಅಂದರೆ, ಇದು ಆಮ್ಲ ಮೇನ್ ಇದರಲ್ಲಿ ಇಂಗ್ರೀಡಿಯೆಂಟು. ಇದು ನಾವು ಫ್ರೆಶ್ ಆಗಿ ಯೂಸ್ ಮಾಡ್ತೀವಿ. ಜೊತೆಗೆ ಇದು ತುಂಬ ಒಂದು 50 ಥರದ ಮೆಡಿಸಿನ್ಸ್ ಇದರಲ್ಲಿ ಹೋಗುತ್ತೆ. ಸೊ ಅದೆಲ್ಲನೂ ಸಹ ನಾವು ಯೂಸ್ ಮಾಡ್ತೀವಿ. ಜೊತೆಗೆ ಏನು ಇದರಲ್ಲಿ ಹನಿ ಇರುತ್ತೆ ಮತ್ತು ಗೀ ಇರುತ್ತೆ. ಇದೆಲ್ಲ ಪ್ಯೂರ್ ಫಾರ್ಮ್ನಲ್ಲಿ, ಈಗ ನಾವೇನು ಹನಿ ವೈಲ್ಡ್ ಫಾರೆಸ್ಟ್ ಅಂತ ಅಂತೀವಿ ಅದನ್ನು ಯೂಸ್ ಮಾಡ್ತೀವಿ, ಪ್ಯೂರ್ ಹನಿ. ಮತ್ತು ಗೀ ಸಹ ಕೌ ಗೀ ಯೂಸ್ ಮಾಡ್ತೀವಿ. ಸೊ ಅದರಿಂದ ಇದು ಎಫಿಕಸಿ ನಿಮಗೆ ಇನ್ನೂ ಜಾಸ್ತಿ ಕೊಡುತ್ತೆ. ಚಿಕ್ಕವರಾದರೆ 1/2 ಟೀ ಸ್ಪೂನ್ ತಗೊಳ್ಬೇಕು ಬೆಳಗ್ಗೆ ಮತ್ತು ರಾತ್ರಿ ಹಾಲಿನ ಜೊತೆ. ಬೆಳಗ್ಗೆ ಊಟಕ್ಕೆ ಮುಂಚೆ, ರಾತ್ರಿ ಊಟ ಆದ್ಮೇಲೆ ತಕೊಳ್ಳಿ. ಅಂದ್ರೆ ಹಾಲ್ಗೆ ಮಿಕ್ಸ್ ಮಾಡುವಂತದ್ದ? ಇಲ್ಲ, ತಿನ್ಬಿಟ್ಟು ಆಮೇಲೆ ಮೇಲೆ ಹಾಲು ಕುಡಿಬೇಕು. ದೊಡ್ಡವರಲ್ಲಿ 1 ಸ್ಪೂನು ಬೆಳಗ್ಗೆ ಮತ್ತೆ ರಾತ್ರಿ. ಬರ್ತಾ ಹೆಲ್ತ್ ಕಾನ್ಶಿಯಸ್ ಎಲ್ರಿಗೂ ಜಾಸ್ತಿ ಆಗ್ತಿದೆ. ಕೊರೋನಾ ಬಂದ್ಮೇಲಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಎಲ್ಲಾ ನಮ್ದು ಫುಡ್ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಒಬೇಸ್ ಆಗ್ತೀವಿ. ಆಮೇಲೆ ಅದನ್ನ ಕರಗಿಸೋದಕ್ಕೆ ಇಲ್ದಿರ ಸರ್ಕಸ್ ಮಾಡ್ತೀವಿ. ನಾವು ಪಾರ್ಕಿಗೆ ಹೋಗಿ ಆಚೆಗೆ ಬರುವಾಗ, ಜಾಗ್ ಮಾಡ್ಬಿಟ್ಟು ಆಚೆ ಬರುವಾಗ ನೋಡ್ತಿರ್ತೀವಿ ಬೆಳಗ್ಗೆ ಸಿಕ್ಕಾಪಟ್ಟೆ ಕಲರ್ ಬಾಟ್ಲಲ್ಲಿ ಜ್ಯೂಸಸ್ ಇಟ್ಕೊಂಡಿರ್ತಾರೆ. ಆದ್ರೆ ಅದು ಲೇಬಲ್ ಇಲ್ಲದೆ ಇರೋದ್ರಿಂದ ಸುಮಾರು ಜನ ಆ ಕಡೆ ಒಲ್ವಿ ತೋರ್ಸಲ್ಲ ಜಾಸ್ತಿ. ಆದ್ರೆ ನಾವು ಕೆಲವೊಂದು ಆಯುರ್ವೇದಿಕ್ ಸೆಂಟರ್ಸ್ಗೆ ಹೋದಾಗ, ಸ್ಟೋರ್ಸಿಗೆ ಹೋದಾಗ ಅಲ್ಲೂ ಕೂಡ ತುಂಬಾ ಜ್ಯೂಸಸ್ ಇರೋದನ್ನ ನಾವು ನೋಡಿದೀವಿ. ಆದ್ರೆ ಯಾತಕ್ಕೆ ಏನು ಅಂತ ತುಂಬಾ ಜನಕ್ಕೆ ಒಂದು ಕ್ವೆಶನ್ ಮಾರ್ಕ್ ಇರತ್ತೆ. ಯಾಕದು ಎನರ್ಜಿ ಬೂಸ್ಟರಾ ಅಥವಾ ಹೆಲ್ತ್ ಡ್ರಿಂಕ್ ತರ ತಗೊಳ್ಬೇಕಾಗತ್ತಾ, ಹೇಗೆ ಏನು ಎತ್ತ ಅಂತ. ಆ ರೀತಿಯ ಉತ್ಪನ್ನಗಳು ಏನಾದ್ರೂ ಇದೆಯಾ ನಮ್ಮ ಸಪ್ತಗಿರಿ ಹರ್ಬಲ್ಸ್ ನಲ್ಲಿ? ಹೌದು, ನಾವು 4 ಥರದ ಜ್ಯೂಸಸ್ ಮಾಡಿದ್ದೀವಿ. ಅದು ಸಹ ಎಕ್ಸ್ಟ್ರಾಕ್ಟಿವ್ ಫ್ರೆಶ್ ಆಗಿ ತಗೊಂಡು ನಾವು ಮಾಡಿರ್ತೀವಿ. ಮೇನ್ ಆಗಿ ಆಮ್ಲ ಜ್ಯೂಸ್ ಅಂತಿದೆ. ಇದು ಆಗಲೇ ಹೇಳಿದ ಆಮ್ಲ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಮತ್ತೆ ಹೇರ್ ಫಾಲ್ಗೆ ಒಳ್ಳೇದು, ಕಣ್ಣಿಗೆ ಒಳ್ಳೇದು. ಸೊ ಈ ಥರ ತುಂಬಾ ಬೇರೆ ಬೇರೆ ಬೆನಿಫಿಟ್ಸ್ ಇದೆ ಆಮ್ಲದಿಂದ. ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಬಟ್ ಎಗೇನ್ ಆಸಿಡಿಟಿ ಇರೋರು ಇದನ್ನ ಜಾಸ್ತಿ ತಗೊಳ್ಬಾರ್ದು. ಯಾಕಂದ್ರೆ ಸ್ವಲ್ಪ ಹುಳಿ ಇರ್ತದಲ್ಲ ಆಮ್ಲ, ಅದರಿಂದ ಇದು ಜ್ಯೂಸ್ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ 10 ml ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 30 ml ಬೆಚ್ಚಗಿರೋ ನೀರು ಬೆರೆಸಿ ಇದನ್ನ ತಗೊಳ್ಬೇಕು ಒಂದೇ ಟೈಮ್ ತಗೊಳಕ್ಕೆ. ಅದೇ ರೀತಿ
ಕರೆಲ ಅಂದ ತಕ್ಷಣ ಎಲ್ಲರಿಗೂ ಡಯಾಬಿಟಿಸ್ ನೆನಪಾಗುತ್ತೆ. ಕರೆಲ ಅಂದ್ರೆ ಹಾಗಲಕಾಯಿ. ಡಯಾಬಿಟಿಸ್ ನೆನಪಾಗುತ್ತೆ. ಮತ್ತೆ ಜಾಮೂನ್ ಅಂದ್ರೆ ಈ ನೇರಳೆ ಅದ್ರದ್ದು ಬೀಜದ್ದು ಜ್ಯೂಸ್ ಮಾಡಿ ತೆಗಿರ್ತಿದ್ವಿ. ಆಕ್ಚುಲಿ ಎರಡೂ ಸಹ ಡಯಾಬಿಟಿಸ್ಗೆ ತುಂಬಾ ಒಳ್ಳೇದು. ಅದರಿಂದ ಎಕ್ಸ್ಕ್ಲೂಸಿವ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಇದು ಕೂಡ ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ಬೇಕು. ಬೆಳಗ್ಗೆ 10 ml 30 ml ಬೆಚ್ಚಗಿರೋ ನೀರು ಸೇರಿಸಿ. ಇದ್ರ ಜೊತೆಗೆ ಅಲೋವೆರಾ ಜ್ಯೂಸ್. ಅಲೋವೆರಾ ಸಹ ಸ್ಕಿನ್ನಿಗೆ ಒಳ್ಳೆಯದು ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಬೆಳಗ್ಗೆ 10 ml 30 ml ಬೆಚ್ಚಗಿರೋ ನೀರು ಸೇರಿಸಿ ಖಾಲಿ ಹೊಟ್ಟೆಲಿ ತಗೊಳ್ಬೇಕು. ಯಾಕೆ ಎಲ್ಲ ಖಾಲಿ ಹೊಟ್ಟೆಲೆ ಹೇಳ್ತಿದೀವಿ ಅಂತ ಅಂದ್ರೆ ಅವಾಗ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ಎಫೆಕ್ಟಿವ್ ಚೆನ್ನಾಗಿರುತ್ತೆ. ಮತ್ತೆ ಕೊನೆಯದಾಗಿ ಗಿಲಾಯ್ ಜ್ಯೂಸ್ ಅಂದ್ರೆ ಅಮೃತ ಬಳ್ಳಿದು. ಇದು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಮಾಡುತ್ತೆ, ಡಯಾಬಿಟಿಸ್ ಹೆಲ್ಪ್ ಆಗುತ್ತೆ ಮತ್ತು ಫೀವರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಫ್ರೀಕ್ವೆಂಟ್ ಆಗಿ ಫೀವರ್ ಬರ್ತಾ ಇತ್ತು, ಇಮ್ಯುನಿಟಿ ಕಮ್ಮಿ ಇತ್ತು, ಅದರಿಂದ ಕೋಲ್ಡ್ ಕಾಫ್ ಎಲ್ಲ ಜಾಸ್ತಿ ಬರ್ತಾ ಇದೆ ನಿಮ್ಗೆ, ಅದರಿಂದ ಫೀವರ್ ಬರ್ತಾ ಇದೆ ಅಂತವ್ರು ಇದನ್ನ ತಕೊಳ್ಬಹುದು. ಅಗೇನ್ 10 ml 30 ml ವಾರ್ಮ್ ವಾಟರ್ ಎಂಟಿ ಸ್ಟಮಕ್ ಅಲ್ಲಿ. ಡಾಕ್ಟರ್, ಇತ್ತೀಚೆಗೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಹೆಚ್ಚು ಮಾತನ್ನ ನಾವು ಕೇಳ್ತಿರ್ತೀವಿ, ಎಡಿಬಲ್ ಆಯಿಲ್. ಅಂದ್ರೆ ಬೆಳಿಗ್ಗೆ ಎದ್ದು ಕೂಡ್ಲೆ ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿರುವಂತದನ್ನ ತಗೊಂಡ್ರೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಸಣ್ಣ ಕೂಡ ಮಾಡುತ್ತೆ ಅದು ಅಂತ ಒಂದ್ ಮಾತು ಕೇಳಿದ್ವಿ. ಆ ರೀತಿಯ ಎಡಿಬಲ್ ಆಯಿಲ್ಸ್ ಏನಾದ್ರು ಇದೆಯಾ ನಮ್ಮ ಸಪ್ತಗಿರಿ ಹರ್ಬಲ್ಸ್ ನಲ್ಲಿ? ಹೌದು, ಇದೆ. 2 ವಿಧವಾದದ್ದು. ಒಂದು ಸ್ವೀಟ್ ಆಲ್ಮಂಡ್ ಆಯಿಲ್ ಒಂದಿದೆ ಮತ್ತು ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಬಂದು ವುಡ್ ಪ್ರೆಸ್ಡ್ ಅಂದ್ರೆ ವುಡನ್ ಕ್ರಶ್ ಮಾಡಿ ಫಸ್ಟ್ ಎಕ್ಸ್ಟ್ರಾಕ್ಟ್ ಏನು ಆಯಿಲ್ ಬರುತ್ತೆ ಅದನ್ನ ಮಾತ್ರ ನಾವು ತಗೊಳ್ತೀವಿ. ಇದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಸೊ ನೀವು ಸಣ್ಣ ಆಗ್ಲಿಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ತುಂಬಾ ಕೊಲೆಸ್ಟ್ರಾಲ್ ಇತ್ತು, ಹೈಪರ್ ಲಿಪಿಡೆಮಿಯಾ ಅಂತ ಏನ್ ಹೇಳ್ತೀವಿ, ಅದ್ರಲ್ಲೂ ಸಹ ಇದು ಹೆಲ್ಪ್ ಮಾಡುತ್ತೆ. ಹೌದು, ಬ್ಯಾಡ್ ಕೊಲೆಸ್ಟ್ರಾಲ್ ತೆಗಿಲಿಕ್ಕೆ. ಸೊ ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಚಮಚ ನೀರು ತಕೊಂಡು ಬಿಸಿನೀರು ಕುಡಿಬೇಕು. ಇದರಿಂದ ನಿಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಮತ್ತೆ ಇನ್ನೊಂದು ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಹೇಳಿದೆ. ಅದು ಸ್ವೀಟ್ ಆಲ್ಮಂಡ್ ಆಯಿಲ್ ಯಾಕಂದ್ರೆ ಬೇರೆ ಆಲ್ಮಂಡ್ ಆಯಿಲ್ಸ್ ಪ್ಲೇನ್ ಏನಿದೆ ಅದು ಇಂಟರ್ನಲ್ ಯೂಸಿಗಲ್ಲ. ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಇರೋದು ಮಾತ್ರ ಇಂಟರ್ನಲ್ ಯೂಸೇಜ್ಗೆ. ಇದನ್ನು ಸಹ ಹಾಗೆ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. ಮತ್ತಿದು ಬಾದಾಮಿ ಎಣ್ಣೆ. ಇದು ನಿಮ್ಮ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿ ಮಾಡುತ್ತೆ, ಮತ್ತೆ ಕೂದಲುಗೂ ಸಹ ಒಳ್ಳೇದು. ಮತ್ತೆ ಇಂಟರ್ನಲಿ ಸಹ ನೀವು ತಗೊಳ್ಬಹುದು, ಸ್ವೀಟ್ಸ್ ಎಲ್ಲ ಹಾಕೊಳ್ಬಹುದು. ಮತ್ತು ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಅದಲ್ಲಿ ಸಹ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಕಣ್ಣು ಸುತ್ತ ಅಪ್ಲೈ ಮಾಡುವಾಗ ಯಾವಾಗಲೂ ರಿಂಗ್ ಫಿಂಗರ್ ಯೂಸ್ ಮಾಡಿ, ಯಾಕಂದ್ರೆ ತುಂಬಾ ಪ್ರೆಷರ್ ಹಾಕ್ಬಾರ್ದು ಕಣ್ಣಿನ ಮೇಲೆ. ರಿಂಗ್ ಫಿಂಗರ್ ಇಂದ ಹಾಕುವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೆಷರ್ ಮಾತ್ರ ಬೀಳುತ್ತೆ. ಸೊ ರಿಂಗ್ ಫಿಂಗರ್ನೇ ಯೂಸ್ ಮಾಡಬೇಕು. ಡಾಕ್ಟರ್, ಹಾಗೆ ಒಂದು ಟ್ರೆಂಡ್ ಅಂತ ಇರತ್ತೆ ಎಲ್ಲದಕ್ಕೂ. ಈಗ ಇನ್ನೊಂದು ಟ್ರೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ತಾಯಿಯ ಮೊದಲ ಹಾಲು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ, ಅದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಅಂತ. ಹಾಗೆ ಹಸುವಿನ ಮೊದಲ ಹಾಲು ಅಂದ್ರೆ ಕರು ಹಾಕ್ತಿದ್ದ ಹಾಗೆ ಏನ್ ಬರುತ್ತೆ ಅದನ್ನ ಗಿಣ್ಣು ಅಂತ ನಾವೇನ್ ಆಡು ಭಾಷೆಯಲ್ಲಿ ಕರಿತೀವಿ. ನಾವು ಕೂಡ ನಮ್ಮ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಲಿಕ್ಕೆ ತುಂಬಾ ಕಡೆ ಎಲ್ಲಾದ್ರೂ ಕರು ಹಾಕಿದ್ರೆ ಫ್ರೆಶ್ ಆಗಿರುವಂತ ಹಾಲು, ಗಿಣ್ಣು ಹಾಲು ಸಿಕ್ಕಿದ್ರೆ ಹೇಳಿ ಅಂತ ನನ್ನಂತೆ ಬಹಳಷ್ಟು ಜನ ತಾಯಂದಿರು ಕೂಡ ನೋಡ್ತಿರ್ಬೋದು ಈ ವಿಡಿಯೋನ. ಸೊ ಹಾಗಾಗಿ ಆ ರಿಲೇಟೆಡ್ ಏನಾದ್ರೂ ಉತ್ಪನ್ನಗಳಿದೆಯಾ ನಮ್ಮ ಸಪ್ತಗಿರಿ ಹರ್ಬಲ್ಸ್ ನಲ್ಲಿ? ಖಂಡಿತ ಇದೆ. ಬೋವೆನ್ ಕೊಲೆಸ್ಟ್ರಮ್ ಅಂತ ಕ್ಯಾಪ್ಸೂಲ್ಸ್ ಇದಾವೆ. ಬೋವೆನ್ ಕೊಲೆಸ್ಟ್ರಮ್ ಅಂತ ಅಂದ್ರೆ ಅದೇ ಹಸುವಿನ ಗಿಣ್ಣು ಅಂತ ಹೇಳಿ ಅದ್ರದ್ದು ಕ್ಯಾಪ್ಸೂಲ್ ಮಾಡಿದೀವಿ, ಪೌಡರ್ ಫಾರ್ಮ್ ನಲ್ಲಿ ಮಾಡಿ ಕ್ಯಾಪ್ಸೂಲ್ ಮಾಡಿರೋದು. ಇದು ಮೇನ್ ಆಗಿ ಆಂಟಿ ಆಕ್ಸಿಡೆಂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಅಂದ್ರೆ ಇಮ್ಯುನಿಟಿ ಇಂಪ್ರೂವ್ ಮಾಡುವಂತ ಒಂದು ಫ್ಯಾಕ್ಟರ್ಸ್ಗಳು ಅದು ಜಾಸ್ತಿ ಇರುತ್ತೆ ಇದರಲ್ಲಿ. ಅದಲ್ಲದೆ ಮಿನರಲ್ಸ್, ಕ್ಯಾಲ್ಸಿಯಂ ಎಲ್ಲ ಜಾಸ್ತಿ ಇರುತ್ತೆ. ಮತ್ತೀಗ ತುಂಬಾ ಜನಕ್ಕೆ ಮಿಲ್ಕ್ ಇಂಟಾಲರೆನ್ಸ್ ಅಂತ ಇರುತ್ತೆ, ಅಂದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಹಾಗೆ ಹಾಲು ಕುಡಿದ್ರೆ ಆಗೋದಿಲ್ಲ. ಸೊ ಅವರು ಇನ್ನು ಕ್ಯಾಲ್ಸಿಯಂಗೆ ಸೋರ್ಸ್ ಬೇರೆಯವ್ರದ್ದಿಲ್ಲ ಅವ್ರ ಹತ್ರ. ಇನ್ ಕೇಸ್ ಈಗ ಅವರು ವೆಜಿಟೇರಿಯನ್ ಆದ್ರೆ ಇನ್ನೂ ಪ್ರಾಬ್ಲಮ್. ಯಾಕಂದ್ರೆ ವೆಜಿಟೇರಿಯನ್ಸ್ಗೆ ಯೂಶಲ್ ಆಗಿ ಮಿಲ್ಕ್ ಒಂದೇ ಕ್ಯಾಲ್ಸಿಯಂ ಸೋರ್ಸ್ ಇರುತ್ತೆ, ಮೇನ್ ಸೋರ್ಸ್ ಅಂತ. ಅದಕ್ಕೋಸ್ಕರ ಅವ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆದ್ರೆ ಅವ್ರಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಎಲ್ಲ ಆಗ್ಬೋದು. ಅಂಥವ್ರು ಇದನ್ನ ತಕೊಳ್ಬೋದು ಮೇನ್ ಆಗಿ. ಮತ್ತು ಕ್ಯಾಲ್ಸಿಯಂ, ಐರನ್, ಮಿನರಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಸಪ್ಲಿಮೆಂಟ್ ಆಗಿ ಸಹ ಇದನ್ನ ತಗೊಳ್ಬೋದು. ಬೆಳಗ್ಗೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಬಿಸಿನೀರ್ ಜೊತೆಗೆ ತಗೊಳ್ಬೋದು. 3 to 6 months ಇದನ್ನ ಯೂಸ್ ಮಾಡ್ಬೋದು. ಇದೇ ತರ
ಟರ್ಮರಿಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಕ್ಯುರ್ಕ್ಯುಮಿನ್ ಅಂತ ಸಹ ಒಂದು ಇದು ಕೂಡ ಟ್ಯಾಬ್ಲೆಟ್ ಇದೆ. ತುಂಬಾ ಪ್ರಚಲಿತವಾದಂತ ಹೆಸರು ಇವಾಗ. ಇದು ಯಾಕಂದ್ರೆ ಟರ್ಮರಿಕ್ ನಾವು ತಕೊಳ್ಳುವಾಗ ಅದರಲ್ಲಿ ಬರೀ 3% ಅಷ್ಟೇ ಕ್ಯುರ್ಕ್ಯುಮಿನ್ ಅನ್ನೋದು ಅದರ ಮೇನ್ ಆಕ್ಟಿವ್ ಕಾಂಪೊನೆಂಟ್. ನೀವು 3% ಅಷ್ಟೇ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ನೀವು ಟರ್ಮರಿಕ್ನೇ ಜಾಸ್ತಿ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದರಿಂದ ಬೆನಿಫಿಟ್ಸ್ ಕಮ್ಮಿ. ಸೊ ನೀವು ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿದಾಗ ನೀವು ಇದರ ಕಂಪ್ಲೀಟ್ ಬೆನಿಫಿಟ್ ತಗೊಳ್ಬೋದು. ಸೊ ಇದು ಸಹ ಅನಾಲ್ಜೆಸಿಕ್ ಆಗಿ ಮತ್ತು ಆರ್ಥ್ರೈಟಿಸ್ನಲ್ಲಿ ಇಮ್ಯೂನ್ ಬೂಸ್ಟರ್ ಆಗಿ ಅದರಲ್ಲೆಲ್ಲ ಯೂಸ್ ಮಾಡ್ಬೋದು. ಇದು ಎಷ್ಟು ಮಟ್ಟಿಗೆ ಅನಾಲ್ಜೆಸಿಕ್ ಆಗಿ ಅಂದರೆ ಪೇಯ್ನ ಕಮ್ಮಿ ಮಾಡುತ್ತಂದರೆ ಸುಮಾರು ಈ ಪೇನ್ ಕಿಲ್ಲರ್ಸ್ ಏನಿದೆ ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ಸಲ್ಲಿ ಅದಕ್ಕಿಂತ ಇದು ಹೆಚ್ಚಿನ ಪರಿಣಾಮಕಾರಿಯಾಗಿರುತ್ತೆ. ಮತ್ತು ಇದು ಆಂಟಿ ಕ್ಯಾನ್ಸರಸ್ ಆಗಿ ಸಹ ಆ್ಯಕ್ಟ್ ಮಾಡುತ್ತೆ. ಅದರಿಂದ ಈಗ ನೀವು ಯಾರಿಗಾದ್ರೂ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ ಅಂದರೆ ಅವರ ಇಮ್ಯುನಿಟಿ ಸಹ ವೀಕ್ ಇರುತ್ತೆ. ಮತ್ತು ಇದು ಸಹ ಆಂಟಿ ಕ್ಯಾನ್ಸರಸ್ ಆಗಿರೋದ್ರಿಂದ ಅವರು ಇದನ್ನು ಯೂಸ್ ಮಾಡ್ಬೋದು. ಒಂದು ಕ್ಯಾಪ್ಸ್ಯೂಲು ಬೆಳಗ್ಗೆ ಮತ್ತು ರಾತ್ರಿ ಊಟ ಆದಮೇಲೆ ಬಿಸಿನೀರು ಜೊತೆ ತಗೊಳ್ಬೇಕು. ಇದಲ್ದಲೆ ಸ್ಪಿರುಲಿನಾ ತುಂಬ ಜನ ಕೇಳ್ತಿರ್ತಾರೆ. ಸ್ಪಿರುಲಿನಾ ಅದು ಸೈನೋಬ್ಯಾಕ್ಟೀರಿಯಂ. ಇದು ಸಾಲ್ಟ್ ವಾಟರ್ ಮತ್ತು ಫ್ರೆಶ್ ವಾಟರ್ ಎರಡರಲ್ಲೂ ಬೆಳೀತದೆ. ಪಾಚಿ ಅಂತೀವಲ್ಲ ಡಾಕ್ಟರ್, ಪಾಚಿ ಕ್ಯಾಟಗರಿ ಬರುತ್ತೆ, ಬಟ್ ಆ್ಯಕ್ಚುಲಿ ಬ್ಯಾಕ್ಟೀರಿಯಂ ಸೈನೋಬ್ಯಾಕ್ಟೀರಿಯಂ ಅಂತ. ಸೊ ಇದು ಫೋಟೋಸಿಂಥಸಿಸ್ ಮೂಲಕ ಅದು ಪ್ಲಾಂಟ್ಸ್ ಥರಾನೇ ಇದು ಸಹ ಅದಕ್ಕೆ ಬೇಕಾಗಿರೋಂಥದ್ದನ್ನ ಪ್ರೊಡ್ಯೂಸ್ ಮಾಡ್ಕೊಳ್ತಿರುತ್ತೆ. ಇದು ಮೇಯ್ನ್ ಆಗಿ ಐರನ್ನಲ್ಲಿ ರಿಚ್ ಇರುತ್ತೆ. ಅಂದರೆ ಈಗ ಮತ್ತು ಚಿಕ್ಕ ಮಕ್ಕಳು ಸರಿಯಾಗಿ ಊಟ ಮಾಡ್ತಿಲ್ಲ ಅಥವಾ ಎಲ್ಡರ್ಲಿ ಪೀಪಲ್ ತುಂಬ ಊಟ ಮಾಡ್ತಿಲ್ಲ, ಅವ್ರಿಗೆ ನಿಶಕ್ತಿ ಆಗ್ತಿದೆ ಅಂಥವ್ರು ಇದನ್ನ ತಗೊಳ್ಬೋದು. ಮತ್ತು ಅನಿಮಿಕ್ ಪೇಷಂಟ್ಸು, ಯಾಕಂದರೆ ರಿಚ್ ಸೋರ್ಸ್ ಆಫ್ ಐರನ್ ಇದು. ಸೊ ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಲ್ಲಿ 1 ಟ್ಯಾಬ್ಲೆಟು ಪರ್ ಡೇ ಊಟ ಆದಮೇಲೆ ಕೊಡ್ಬೋದು. ದೊಡ್ಡವರಲ್ಲಿ 1 ಟ್ಯಾಬ್ಲೆಟು 2 to 3 ಟೈಮ್ಸ್ ಪರ್ ಡೇ ಊಟ ಆದಮೇಲೆ ಬಿಸಿನೀರು ಜೊತೆ ತಗೊಳ್ಬೇಕು. ಇದಲ್ಲದೆ ನೋನಿ ತುಂಬ ಎಲ್ಲ ಕಡೆ ಕೇಳ್ತಿರ್ತೀರಿ, ನೋನಿ ಜ್ಯೂಸ್ ಅಂತೆಲ್ಲ. ಸೊ ಇದು ಸಹ ನಮ್ಮಲ್ಲಿ ಸಿಗುತ್ತೆ. ನೋನಿ ಬಂದು ಡಯಾಬಿಟೀಸ್ನಲ್ಲಿ, ಕ್ಯಾನ್ಸರ್ನಲ್ಲಿ, ಹೈಪರ್ ಟೆನ್ಷನ್ನಲ್ಲೆಲ್ಲ ಯೂಸ್ ಆಗುತ್ತೆ. 1 ಟ್ಯಾಬ್ಲೆಟು ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ಬಿಸಿನೀರು ಜೊತೆ ತಗೊಳ್ಬೋದು. ಅಪ್ ಟು 3 ಮಂತ್ಸ್ ಇದನ್ನು ಯೂಸ್ ಮಾಡ್ಬೋದು. ಆರೋಗ್ಯವರ್ಧನೆಗೆ ಸಾಕಷ್ಟು ಸಪ್ಲಿಮೆಂಟ್ಸ್ ಕುರಿತಾಗಿ ನೀವು ಹೇಳಿದ್ರಿ. ಆದ್ರೆ ಪರ್ಟಿಕ್ಯುಲರ್ಲಿ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಬಾಧಿಸುವಂತ ಕೆಲವೊಂದು ಕಾಯಿಲೆಗಳು ಇದ್ದೇ ಇರತ್ತೆ. ಅದಕ್ಕೆ ಪರ್ಟಿಕ್ಯುಲರ್ಲಿ ಅಂತ ಏನಾದ್ರು ಇದೆಯಾ? ಹೌದು, ಕೆಲವೊಂದು ಮೆಡಿಸಿನ್ಸ್, ಟ್ಯಾಬ್ಲೆಟ್ಸ್, ಸಿರಪ್ಸ್ ಎಲ್ಲ ಸಹ ನಾವು ಮಾಡಿದ್ದೀವಿ. ಇದರಲ್ಲಿ ಮೊದಲನೇದು ಡಾಯ್ ರಿಲೀಫ್ ಅಂತ. ಈಗ ತುಂಬ ಸರಿ ಹೇಳ್ತಿದ್ವಿ, ಊಟ ತಿಂಡಿ ಸರಿಗ ಆಗ್ದಲೆ ಅವರಿಗೆ ಆಸಿಡಿಟಿ ಆಗುತ್ತೆ. ಆಸಿಡಿಟಿನ ಹಂಗೇನು ಟ್ರೀಟ್ ಮಾಡ್ದಲೇ ಇದ್ರೆ IBS ಅಂತ ಎಲ್ಲ ಆಗುತ್ತೆ. ಅಂದರೆ ಊಟ ಮಾಡಿದ ತಕ್ಷಣ ಅವ್ರಿಗೆ ಮೋಷನ್ ಹೋಗ್ಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ, ಅಥವಾ ತುಂಬ ಲೂಸ್ ಮೋಷನ್ಸ್ ಆಗ್ತಿರುತ್ತೆ. ಅಂಥವ್ರು ಇದನ್ನು ತಗೊಳ್ಬೋದು. ಡಾಯ್ ರಿಲೀಫ್ ಕಾಂಪೌಂಡ್ ಅಂತ. ಇದು ಬಿಲ್ವ, ಕುಟಜ, ಮುಸ್ತಾ ಇದೆಲ್ಲ ಇರುತ್ತೆ. ಇದು ನಿಮ್ಮ ಡೈಜೆಷನ್ ಸಿಸ್ಟಮ್ ಕರೆಕ್ಟ್ ಮಾಡುತ್ತೆ ಬೇಸಿಕಲಿ. ಸೊ ತುಂಬ ಸುಮಾರು ಸರಿ ನೀವು ದಿನದಲ್ಲಿ ಒಂದು 3-4 ಬಾರಿ ಮೋಷನ್ಸ್ ಹೋಗ್ತಾ ಇದ್ದೀರಾ, ಲೂಸ್ ಮೋಷನ್ಸ್ ಆಗ್ತಾ ಇದೆ, ಅದರಿಂದ ಡಿಹೈಡ್ರೇಷನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಅಂಥವ್ರು ಈ ಮೆಡಿಸಿನ್ನ ತಗೊಳ್ಬೋದು. ಎಷ್ಟುವರೆಗೂ ತಗೋಬೇಕು? ಸರಿ ಹೋಗೋವರೆಗೂ ತಗೊಳ್ತಾ ಇರಬೇಕು? ನಿಮ್ಮ ಸಿವಿಯಾರಿಟಿ ಮೇಲೆ 1-2 ಟ್ಯಾಬ್ಲೆಟು ದಿನಕ್ಕೆ 2-3 ಬಾರಿ ತಗೊಳ್ಬೇಕು ಊಟ ಆದಮೇಲೆ ಆಫ್ಟರ್ ಫುಡ್. ಇದು ನಿಮ್ಮ ಪ್ರಾಬ್ಲಮ್ ಎಷ್ಟು ದಿನ ಇದೆ, ಒಂದು ವೀಕ್ವರೆಗೂ ತಗೊಳ್ಳಿ. ಇನ್ ಕೇಸ್ ಹಂಗೂ ನಿಮಗೆ ಸರಿ ಹೋಗ್ತಿಲ್ಲ ಅಂತಂದರೆ ಆಮೇಲಿಂದ ನಿಮ್ಗೆ ಬೇಕಿದ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು. ನೆಕ್ಸ್ಟ್ ಸುದರ್ಶನ ಟ್ಯಾಬ್ಲೆಟ್. ಇದು ಸುದರ್ಶನ ಚಕ್ರ ಥರನೇ ಇದು ಎಲ್ಲ ಫೀವರ್ಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವೈರಲ್ ಫೀವರ್ಸ್ನಲ್ಲಿ, ಮತ್ತು ಕೆಲವೊಬ್ಬರಿಗೆ ರೀಸನ್ನೇ ಗೊತ್ತಿರಲ್ಲ, ಅವಾಗ ಫೀವರ್ ಬರ್ತಾ ಇರುತ್ತೆ. ಫೀವರ್ ಆಫ್ ಅನ್ನೋನ್ ಒರಿಜಿನ್ ಅಂತ ಹೇಳ್ತೀವಿ, ಇದರಲ್ಲೂ ಸಹ ಹೆಲ್ಪ್ ಆಗುತ್ತೆ. ಕ್ರೋನಿಕ್ ಫೀವರ್ಸ್, ಟೈಫಾಯ್ಡ್ನಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಜೊತೆಗೆ ಇದು ಲಿವರ್ ಪ್ರೊಟೆಕ್ಟಿವ್ ಸಹ. ಸೊ ಈ ಜ್ವರ ಇರೋರು 1-2 ಟ್ಯಾಬ್ಲೆಟ್ಟು ಊಟ ಆದ ನಂತರ ಬಿಸಿನೀರು ಜೊತೆಗೆ ಇದನ್ನ ತಗೊಳ್ಬೇಕು. ಮಕ್ಕಳಿಗೆ ತೀರಾ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 1 ಟ್ಯಾಬ್ಲೆಟ್ ಕೊಡ್ಬೋದು. 5 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಅರ್ಧ ಟ್ಯಾಬ್ಲೆಟ್ ಕೊಡಬೇಕು. ಇನ್ ಕೇಸ್ ಒಂದು 2-3 ದಿನದಲ್ಲಿ ನಿಮಗೆ ಜ್ವರದಲ್ಲಿ ಏನೂ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತಂದರೆ ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಹಾಗೆ ಮುಂದುವರಿಸ್ಬೇಡಿ, ಯಾಕಂದರೆ ಸಮ್ಟೈಮ್ಸು ಫೀವರ್ ಬೇರೆ ಬೇರೆ ರೀಸನ್ಸ್ ಅಂತ ಇರುತ್ತೆ. ಅದಕ್ಕೋಸ್ಕರ ಕನ್ಸಲ್ಟ್ ಮಾಡಿ ಇನ್ ಕೇಸ್ ನಿಮಗೆ ಏನು ಇಂಪ್ರೂವ್ಮೆಂಟ್ ಕಂಡಿಲ್ಲ ಅಂತಂದರೆ. ಕಾಫ್ನಿಲ್ ಅಂತ, ಇದು ಹೆಸರು ಹೇಳೋ ಥರ ಕೆಮ್ಮಿಗೋಸ್ಕರ, ಕಾಫಿಗೆ. ಹೌದು, ಇದು ಟ್ಯಾಬ್ಲೆಟ್ ಮತ್ತು ಸಿರಪ್ ಎರಡೂ ರೀತಿನಲ್ಲಿದೆ. ಯಾಕಂದರೆ ಚಿಕ್ಕ ಮಕ್ಕಳಲ್ಲೂ ಕಾಫ್ ಇರುತ್ತೆ, ಸೊ ಅವರಿಗೆ ಟ್ಯಾಬ್ಲೆಟ್ ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಸಿರಪ್ ಫಾರ್ಮ್ನಲ್ಲಿ ಮಾಡಿರೋದು. ಇದು ಮೇಯ್ನಾಗಿ ಅಲರ್ಜಿಕ್ ರಿಲೇಟೆಡ್
ಕಾಫ್ನಲ್ಲಿ ಹೆಲ್ಪ್ ಆಗುತ್ತೆ. ಇದು ಡ್ರೈ ಕಾಫ್ ಮತ್ತು ವೆಟ್ ಕಾಫ್ ಅಂದರೆ ಒಣ ಕೆಮ್ಮು ಮತ್ತು ಕಫ ಬರ್ತಾ ಇರೋ ಕೆಮ್ಮನಲ್ಲೂ ಸಹ ಹೆಲ್ಪ್ ಆಗುತ್ತೆ. ಜೊತೆಗೆ ಇದು ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನು ಬ್ರೀದಿಂಗ್ ಸಮಸ್ಯೆ ಕಮ್ಮಿ ಆಗ್ತಿಲ್ಲ, ತುಂಬ ವೀಸಿಂಗ್ ಆಗ್ತಿದೆ ಅಂದರೆ ಮೆಡಿಸಿನ್ನ ಹಾಗೆ ನೀವೇ ಕಂಟಿನ್ಯೂ ಮಾಡಬೇಡಿ. ಡಾಕ್ಟರ್ನ ಸಲಹೆ ಪಡ್ಕೊಂಡು ಅವ್ರೇನು ಅಡ್ವೈಸ್ ಮಾಡ್ತಾರೋ ಅದನ್ನು ಫಾಲೋ ಮಾಡಿ. ಚಿಕ್ಕ ಮಕ್ಕಳಿಗೆ ಸಿರಪ್ ಆದರೆ 5ರಿಂದ 10 ml ಕೊಡ್ಬೋದು 2ರಿಂದ 3 ಬಾರಿ ಊಟ ಆದಮೇಲೆ. ಇದಕ್ಕೇನು ನೀರಾಗಲಿ ಏನಾಗಲಿ ಮಿಕ್ಸ್ ಮಾಡೋದು ಬೇಕಿಲ್ಲ. ದೊಡ್ಡವರಿಗೆ ಟ್ಯಾಬ್ಲೆಟ್ಟು 1ರಿಂದ 2 3 ಬಾರಿ ಊಟ ಆದಮೇಲೆ ತಗೊಳ್ಬೋದು. ಮತ್ತು ಇನ್ನೊಂದು ಸಪ್ತಶಕ್ತಿ ಮಾತ್ರೆ. ಈಗ ತುಂಬ ಜನಕ್ಕೆ ಹೇಳ್ಕೊಳ್ಳಿಕ್ಕೂ ಮುಜುಗರ ಪಡ್ತಾರೆ. ಫಿಷರ್ಸ್ ಆಗಿರುತ್ತೆ, ಹೆಮೊರೈಡ್ಸ್ ಆಗಿರುತ್ತೆ, ಪೈಲ್ಸ್ ಎಲ್ಲ ಆಗಿರುತ್ತೆ. ಅಂಥವ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾವಾಗಲೂ ಇದ್ದಿದೆ. ಯಾಕಂದರೆ ಕಾನ್ಸ್ಟಿಪೇಷನ್ನೇ ಮೇನ್ ರೀಸನ್ ಇದೆಲ್ಲ ಆಗಲಿಕ್ಕೋಸ್ಕರ. ಸೊ ಅಂಥವ್ರು ಈ ಟ್ಯಾಬ್ಲೆಟ್ನ ಯೂಸ್ ಮಾಡ್ಬೋದು. ಜೊತೆಗೆ ಇದು ನಿಮ್ಮ ಡೈಜೆಷನ್ ಸಿಸ್ಟಮ್ ಕರೆಕ್ಟ್ ಮಾಡುತ್ತೆ, ಅಬ್ಸಾರ್ಪ್ಷನ್ ಎಲ್ಲ ಕರೆಕ್ಷನ್ ಮಾಡುತ್ತೆ. ಈ ಟ್ಯಾಬ್ಲೆಟ್ಟು ಬೆಳಗ್ಗೆ ಮತ್ತು ರಾತ್ರಿ 2 ಟ್ಯಾಬ್ಲೆಟ್ ತಗೊಳ್ಬೇಕು ಊಟ ಆದ ನಂತರ ಬಿಸಿನೀರ್ ಜೊತೆಗೆ. ಇದು ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ತ್ರಿವೃತ್, ದಂತಿ, ತ್ರಿಫಲ ಇಂಥ ಹಲವಾರು ಮೆಡಿಸಿನ್ಸ್ ಇದ್ದಾವೆ. ಇದರಿಂದ ನಿಮಗೆ ಮೋಷನ್ಸ್ ಈಸಿಯಾಗಿ ಆಗೋ ಥರ ಹೆಲ್ಪ್ ಮಾಡುತ್ತೆ. ಮತ್ತು ಈಗ ಕೆಲವರಿಗೆಲ್ಲ ನಿದ್ದೆ ಸಮಸ್ಯೆ, ನಿದ್ದೆ ಬರ್ತಿರೋದಿಲ್ಲ, ತುಂಬ ಸ್ಟ್ರೆಸ್ ಅಂತಾರೆ, ನಿದ್ದೆನೇ ಬರ್ತಾ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಇರುತ್ತೆ. ಎಸ್ಪೆಷಲಿ ಏಜ್ಡ್ ಪೇಷಂಟ್ಸು, ಅಂಥವರಿಗೆ ಸ್ವಲ್ಪ ಮರವು ಸಹ ಇರುತ್ತೆ, ಡಿಮೆನ್ಷಿಯಾ ಅಂತೆಲ್ಲ ಹೇಳ್ತೀವಿ. ಅಂಥವರಿಗೋಸ್ಕರ ನಾವು ಸ್ಟ್ರೆಸ್ಸೋವಿನ್ ಕ್ಯಾಪ್ಸ್ಯೂಲ್ ಮತ್ತು ಸ್ಟ್ರೆಸ್ಸೋವಿನ್ ಸಿರಪ್ ಮಾಡಿದ್ದೀವಿ. ಈಗ ಏಜ್ ಆದವರು ಸಹ ಕೆಲವೊಬ್ಬರಿಗೆ ಕ್ಯಾಪ್ಸೂಲ್ ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ, ಅಂಥವರು ಸಹ ಈ ಸಿರಪ್ ತಗೊಳ್ಬೋದು. ಅಂಥ ಕೇಸಸಲ್ಲಿ ಕ್ಯಾಪ್ಸ್ಯೂಲ್ ಬಂದು 1 ಕ್ಯಾಪ್ಸ್ಯೂಲು ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ತಗೊಳ್ಬೇಕು. ಸಿರಪ್ ಆದರೆ 10 ml ಬೆಳಗ್ಗೆ ಮತ್ತು ರಾತ್ರಿ ಊಟ ಆದಮೇಲೆ. ಇದು ಹೈಪರ್ ಟೆನ್ಷನ್ನಲ್ಲಿ ಅಡ್ಜುವೆಂಟ್ ಆಗಿ ಇದನ್ನು ತಗೊಳ್ಬೋದು. ನಿಮ್ಮ ಸ್ಟ್ರೆಸ್ ಕಮ್ಮಿ ಆಗೋದ್ರಿಂದ ನಿಮ್ಮ BP ಮೇಲೆ ಸಹ ಇದು ಪರಿಣಾಮ ಬೀರುತ್ತೆ. ಚವನ್ಪ್ರಾಶ್ ಒಂಥರ ಲೇಹ್ಯ ತರ ತಗೊಳ್ತೀವಿ, ನಾವು ತುಂಬಾ ಹಿಂದಿಂದಲೂ ತಗೊಳ್ತಾ ಇದ್ವಿ. ಆದ್ರೆ ಈ ಕೊರೋನಾ ಬಂದ ನಂತರ ಎಲ್ಲಾ ಕಡೆ ಕೇಳಿದಂತಹ ಒಂದು ಮಾತು, ತುಂಬಾ ಜೋರ್ ಸದ್ದಾಗಿದ್ದ ಮಾತು ಅಂತ ಹೇಳಿದ್ರೆ ಇಮ್ಯುನಿಟಿ ಬೂಸ್ಟರ್ ಅಂತ. ಆ ರಿಲೇಟೆಡ್ ಕೂಡ ತುಂಬಾ ಪ್ರಾಡಕ್ಟ್ಸ್ ನಾವು ಕೇಳಿದೀವಿ. ಯಾವ್ದಾದ್ರು ಒಂದು ಸ್ಟ್ರಾಂಗ್ ಆ ಬೂಸ್ಟರ್ ಎಲಿಮೆಂಟ್ ಇರುವಂತದ್ದು ಯಾವ್ದಾದ್ರು ಟ್ಯಾಬ್ಲೆಟ್ ಸಿಗಬಹುದಾ ನಮ್ಮ ಸಪ್ತಗಿರಿ ಹರ್ಬಲ್ಸ್ ನಲ್ಲಿ? ಇದೆ, ಖಂಡಿತ. ಇದು ಕ್ಯಾಪ್ಸ್ಯೂಲ್ ಫಾರ್ಮ್ನಲ್ಲಿ ಇದೆ. ಆರೋಗ್ಯ ಪ್ಲಸ್ ಕ್ಯಾಪ್ಸ್ಯೂಲ್ ಅಂತ ಹೆಸರು ಹೇಳೋ ಥರ ಇದು ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಮಾಡುತ್ತೆ ಮತ್ತು ಇಮ್ಯುನಿಟಿ ಸಹ ಇಂಪ್ರೂವ್ ಮಾಡುತ್ತೆ. ಈ ಚವನ್ಪ್ರಾಶ್ ಎಲ್ಲರೂ ಕೆಲವೊಬ್ಬರೆಲ್ಲ ತಗೊಳ್ಳಿಕ್ಕೆ ಇಷ್ಟಪಡಲ್ಲ, ಲೇಹ್ಯ ಇರುತ್ತಲ್ಲ, ಹಳ್ಳಿಗಂಟುತ್ತೆ ಅದು ಇದಂತೆಲ್ಲ ಹೇಳ್ತಾರೆ. ಅಂಥವರಿಗೆ ಈ ಕ್ಯಾಪ್ಸೂಲ್ಸ್ ಕೊಡ್ಬೋದು. ಜೊತೆಗೆ ಇದು ಅದಕ್ಕಿಂತ ಹೆಚ್ಚಿನದಾಗಿ ಎಫೆಕ್ಟಿವ್ ಆಗಿರುತ್ತೆ. ಜೊತೆಗೆ ಈಗ ನಾವು ಕೆಲವೊಂದು ಕೊರೋನಾ ಕೇಸಸ್ನಲ್ಲೂ ಸಹ ಕೊಟ್ಟಿದ್ವಿ, ಆಮೇಲೂ ಸಹ ಇವರಿಗೆ ಇಮ್ಯುನಿಟಿ ಚೆನ್ನಾಗಾಗಿದೆ. ಇದು ಕ್ಯಾಪ್ಸೂಲ್ ಬಂದು ಇದರಲ್ಲಿ ಭೂಮಿ ಆಮ್ಲಕ್ಕಿ, ಭೃಂಗ ಇದೆಲ್ಲ ಇದೆ. ಇದು ನೀವು ಹೆಚ್ಚು ತಗೊಂಡ್ರು ಸಹ ನಿಮ್ಮ ಲಿವರ್ ಮೇಲೆ ಏನು ಪರಿಣಾಮ ಮಾಡೋದಿಲ್ಲ. ಲಿವರ್ ಪ್ರೊಟೆಕ್ಟಿವ್ ಆ್ಯಕ್ಷನ್ ಇರುತ್ತೆ. ಜೊತೆಗೆ ಈಗ ಇಮ್ಯುನಿಟಿ ಬೂಸ್ಟಿಂಗ್ ಎಲ್ಲ ಮಾಡ್ಬೇಕಂದ್ರೆ ಲಿವರ್ ಸಹ ಫಂಕ್ಷನಿಂಗ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಇದು ಇನ್ನೂ ಚೆನ್ನಾಗಿ ನಿಮಗೆ ಪರಿಣಾಮಕಾರಿಯಾಗಿರುತ್ತೆ. 1 ಕ್ಯಾಪ್ಸ್ಯೂಲು ಬೆಳಗ್ಗೆ ಮತ್ತು ರಾತ್ರಿ ಊಟ ಆದ ನಂತರ ಬಿಸಿನೀರ್ ಜೊತೆಗೆ ತಗೊಳ್ಬೇಕು. ಮತ್ತೀಗ ನಾನು ಹೇಳ್ತಿದ್ದಂಗೆ ಕರೋನಾ ಅಂದ ತಕ್ಷಣ ಎಲ್ಲರಿಗೂ ಕೆಮ್ಮು ಶೀತ ಆದ ತಕ್ಷಣ ಎಲ್ಲರೂ ಭಯ ಪಡ್ತಾರೆ. ಅಂಥದ್ರಲ್ಲಿ ನಾವು ಕೇಸಸಲ್ಲಿ ಈಗ ಕಂಟಿನ್ಯೂಸ್ ಕಾಫ್ ಇದ್ರೆ ಅವ್ರಿಗೂ ಭಯ ಆಗುತ್ತೆ, ಏನು ನನಗೆ ಕೊರೋನಾ ಏನಾದ್ರು ಬಂತ ಅಂತೇಳಿ. ಸೊ ಸುಶ್ವಾಸಾಮೃತ ಸಿರಪ್ ಅಂತ ನಾವು ಮಾಡಿದ್ದೀವಿ. ಕೆಲವೊಬ್ಬರಿಗೆ ಈಗ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ, ಅಲರ್ಜಿ ಕಂಡೀಷನಿಂದ ಇರುತ್ತೆ, ಮತ್ತೆ ಬ್ರಾಂಕಿಯಲ್ ಆಸ್ತಮಾ, ಇಂಥ ಕೇಸಸಲ್ಲಿ ಇದು ತುಂಬ ಕೆಲವೊಬ್ರು ಈ ಪಾರ್ಥೇನಿಯಂ ಗಿಡಕ್ಕೆ ಅಲರ್ಜಿಕ್ ಆಗಿರ್ತಾರೆ. ಅದೊಂಚೂರು ಎಲ್ಲಾದ್ರೂ ಅದ್ರದ್ದು ಸೀಡ್ ಎಲ್ಲ ಹಾರ್ಕೊಂಡು ಹೋಗುತ್ತಲ್ಲ, ಅದು ಹತ್ರ ಬಂದ್ರು ಕೂಡ ತುಂಬಾ ಅಕ್ಷಿ ಮಾಡಿ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿ ಹೋಗುತ್ತೆ. ಆ ತರದವ್ರಿಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬೇಸಿಕ್ ಆಗಿ ಇದೆಲ್ಲ ಪೋಲನ್ ಗ್ರೇನ್ಸ್, ಪೋಲನ್ ಮತ್ತೆ ಈ ಮಿಸ್ಟ್ ಬೆಳಗಿನ ಟೈಮ್ ನಲ್ಲಿ ಮಂಜು ಬೀಳೋದು, ಅದಕ್ಕೆಲ್ಲ ಎಕ್ಸ್ಪೋಸ್ ಆದಾಗ ಅವರಿಗೆ ಕಂಟಿನ್ಯೂಸ್ ಸ್ನೀಸಿಂಗ್ ಎಲ್ಲ ಅಲರ್ಜಿಕ್ ಕಂಡೀಷನ್ಸ್ ಅದು. ಸೊ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳಿದ್ರು. ಕೆಲವೊಬ್ಬರಿಗೆ ತುಂಬ ಅದು ಹಾಗೆ ಮುಂದೆ ಹೋಗಿ ಅಲರ್ಜಿಕ್ ಕಂಡೀಷನ್, ಅಲರ್ಜಿಕ್ ಬ್ರಾಂಕೈಟಿಸ್ ಅಂದರೆ ವೀಸಿಂಗ್ ಸಹ ಆಗುತ್ತೆ. ಅದು ಬ್ರಾಂಕಿಯಲ್ ಆಸ್ತಮಾ ಅಲ್ಲ, ಇದು ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಇದು ಸೀಸನಲ್ ಆಗಿ ಬರುತ್ತೆ ಸಮಟೈಮ್ಸ್. ಸೊ ಇಂಥ ಕೇಸಸ್ನಲ್ಲೂ ಸಹ ಈ ಸುಶ್ವಾಸಾಮೃತ ಸಿರಪ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ವೀಸಿಂಗ್ ಇತ್ತು ಅಂದರೆ ತುಂಬ ಜಾಸ್ತಿ ಇದ್ದ ಟೈಮ್ನಲ್ಲಿ
4 ಟೈಮ್ಸ್ವರೆಗೂ ಈ ಸಿರಪ್ನ ತಗೊಳ್ಬೋದು. ಇಲ್ದಿದ್ದಾಗ ರೆಗ್ಯುಲರ್ ಮೇಂಟೆನೆನ್ಸ್ಗೋಸ್ಕರ 10 ml 3 ಟೈಮ್ಸ್ ತಗೊಳ್ಬೋದು ಆಫ್ಟರ್ ಫುಡ್. ಚಿಕ್ಕ ಮಕ್ಕಳಾದ್ರೆ 5 ml 2 to 3 ಟೈಮ್ಸ್ ತಗೊಳ್ಬೇಕು. ಸಪ್ತಟೋನ್ ಸಿರಪ್ ಅಂತ, ಇದು ನರ್ವ್ ವೀಕ್ನೆಸ್ನಲ್ಲಿ ಪೇಷಂಟ್ಸ್ನಲ್ಲಿ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಇದು ಮಸಲ್ ಸ್ಟ್ರೆಂತ್ನಿಂಗ್ ಕೊಡುತ್ತೆ. ಜನರಲ್ ವೀಕ್ನೆಸ್ನಲ್ಲಿ ಈಗ ಕೆಲವೊಂದು ಇಲ್ನೆಸ್ ಹುಷಾರಿಲ್ದಿದ್ದ ಮೇಲೆ ತುಂಬ ವೆಯ್ಟ್ ಲಾಸ್ ಆಗಿರ್ತಾರೆ, ಮತ್ತೆ ವೆಯ್ಟ್ ಗೇನ್ ಆಗಬೇಕು ಅಂಥ ಕೇಸಸ್ನಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಏಜ್ ರಿಲೇಟೆಡ್ ಡಿಜನರೇಷನ್ ಇದ್ದವರಿಗೆ ಇದನ್ನು ಕೊಡ್ಬೋದು. 10 ml ಬೆಳಗ್ಗೆ ಮತ್ತು ರಾತ್ರಿ ಊಟ ಆದ ನಂತರ ಬಿಸಿನೀರ್ ಜೊತೆಗೆ ತಗೊಳ್ಬೇಕು. ಇದ್ರ ಜೊತೆಗೆ ಲಿವ್ ಕೇರ್ ಅಂತ ಒಂದು ಸಿರಪ್ ಇದೆ. ಈ ಸಿರಪ್ ಬಂದು ಹೆಸರು ಹೇಳೋ ಥರ ಲಿವರ್ ಪ್ರೊಟೆಕ್ಟಿವ್. ಈಗ ತುಂಬ ಜನ ಪಾರ್ಟೀಸ್ಗೆ ಹೋಗ್ತಾರೆ, ಒಕೇಶನ್ಸಲ್ಲಿ ಡ್ರಿಂಕ್ಸ್ ತಗೊಳ್ತಾರೆ, ಆಲ್ಕೋಹಾಲಿಕ್ ಬಿವ್ರೇಜಸ್ ತಗೊಳ್ತಾರೆ. ಬಟ್ ಅಂಥವ್ರಿಗೂ ಈ ಭಯನೂ ಇರ್ಬೋದು, ನನ್ನ ಲಿವರ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಆ ಥರ. ಅಂಥವ್ರು ಈ ಸಿರಪ್ನ ತಗೊಳ್ಬೋದು. ಇದು ಲಿವರ್ ಪ್ರೊಟೆಕ್ಷನ್ ಅಲ್ದೇಲೆ ಲಿವರ್ ಇನ್ಫೆಕ್ಷನ್ಸ್, ಜಾಂಡೀಸ್ ಅಂತ ಕಂಡೀಷನಲ್ಲೂ ತಗೊಳ್ಬೋದು. ಡ್ಯಾಮೇಜ್ ಆಗಿರೋದನ್ನು ರಿಪೇರ್ ಮಾಡುತ್ತೆ, ಮುಂದೆ ಡ್ಯಾಮೇಜ್ ಆಗದಿರೋ ಥರ ತಡೆಯುತ್ತೆ. ಮತ್ತು ಸುಮಾರು ಕಡೆ ಈಗ ನೀವೇನೋ ಬೇರೆದಕ್ಕೆ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದಾಗ ಫ್ಯಾಟಿ ಲಿವರ್ ಚೇಂಜಸ್ ಅಂತಲೂ ಸಹ ರಿಪೋರ್ಟ್ನಲ್ಲಿ ಕೊಡ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ. ಅಂದರೆ ನಿಮ್ಮ ಲಿವರ್ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಇದೆ ಅಂಥೇಳಿ. ಅಂಥವ್ರು ಸಹ ಇದನ್ನು ತಗೊಳ್ಬೋದು. ಫರ್ದರ್ ಚೇಂಜಸ್ ಆಗದೆ ಇರೋ ಥರ ತಡೀತದೆ, ಮತ್ತು ಇರೋದನ್ನು ಸಹ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಳ್ತಾ ಬರುತ್ತೆ. ಇದು ಅಪಟೈಸರ್, ಅಂದರೆ ನಿಮ್ಗೆ ಇನ್ ಕೇಸ್ ಅಷ್ಟಾಗಿ ಹಸಿವಾಗ್ತಿಲ್ಲ ಅಂಥವ್ರಲ್ಲೂ ಸಹ ಕೊಡ್ಬೋದು. ಈಗ ಚಿಕ್ಕ ಮಕ್ಕಳಿಗೆ ಸರಿ ಊಟ ಮಾಡ್ತಿಲ್ಲ ಅಂತೆಲ್ಲ ಹೇಳ್ತಾರೆ, ಅವ್ರಿಗೂ ಸಹ ಇದು ಕೊಡ್ಬೋದು. ಡೈಜೆಷನ್ ಪ್ರಾಬ್ಲಮ್ಸ್ ಇತ್ತಂದ್ರೆ ಅವ್ರಿಗೆ ಕೊಡ್ಬೋದು. ಸೊ ಚಿಕ್ಕ ಮಕ್ಕಳಲ್ಲಿ 5 ml 3 ಟೈಮ್ಸ್ ಬಿಫೋರ್ ಫುಡ್ ತಗೊಳ್ಬೇಕು. ದೊಡ್ಡವರಲ್ಲಿ 10 ml 2 to 3 ಟೈಮ್ಸ್ ಬಿಫೋರ್ ಫುಡ್ ತಗೊಳ್ಬೇಕು ವಿತ್ ಹಾಟ್ ವಾಟರ್. ನಿಜಕ್ಕೂ ಡಾಕ್ಟರ್, ಇಷ್ಟು ಹೊತ್ತು ನಿಮ್ಮ ಮಾತನ್ನ ಕೇಳಿ ಅನ್ಸಿದ್ ಒಂದೇ, ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಹೆದರೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಮನೆಯ ಹತ್ತಿರದ ಫ್ರಾಂಚೈಸ್ ಸ್ಟೋರ್, ನಮ್ಮ ಸಪ್ತಗಿರಿ ಹರ್ಬಲ್ಸ್ ನ ಫ್ರಾಂಚೈಸ್ ಸ್ಟೋರ್ ನ ಸಂಪರ್ಕಿಸಿದ್ರೆ ಎಲ್ಲಾ ಅನಾರೋಗ್ಯಕ್ಕೂ ಒಂದು ಚುಕ್ಕಿ ಇಡ್ಬೋದು. ಅಂದ್ರೆ ಎಲ್ಲ ಆರೋಗ್ಯ ಸಮಸ್ಯೆಯನ್ನ ಕೂಡ ಪರಿಹರಿಸ್ಕೊಳ್ಳೋ ಬಗೆ ಹೇಗೆ ಅಂದ್ರೆ, ದಯವಿಟ್ಟು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರಬಹುದು ನಂಬರ್ಸು, ದಯವಿಟ್ಟು ಕರೆ ಮಾಡಿ. ಜೊತೆಗೆ ನಮ್ಮ ವೆಬ್ಸೈಟ್ ID ಗೊತ್ತೇ ಇದೆ, www.saptagiriherbals.in ಗೆ ಲಾಗ್ ಆನ್ ಆದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ ನಮ್ಮ ಪ್ರಾಡಕ್ಟ್ಸ್ ಅಂತ ಕೂಡ ತಮಗೆ ಗೊತ್ತಾಗ್ಬೋದು. ಡಾಕ್ಟರ್ ಲಕ್ಷ್ಮಿ ಅವರೇ ಎಲ್ಲವನ್ನ ಬಹಳ ನೀಟಾಗಿ ಸರಳವಾಗಿ ಎಲ್ರಿಗೂ, ಸಾಮಾನ್ಯ ಜನರಿಗೂ ಕೂಡ, ನಾನ್ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ತಿಳಿಯೋ ಹಾಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಹೊರಡೋ ಮುನ್ನ ಹೇಳೋದೊಂದೇ, ಸಪ್ತಗಿರಿ ಹರ್ಬಲ್ ಶಾಖೆಗೆ ಹೋಗಿ ನಿಮ್ಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ರೆ ದಯವಿಟ್ಟು ಪರಿಹರಿಸ್ಕೊಳ್ಳಿ. ಜೀವನದಲ್ಲಿ ಚೆನ್ನಾಗಿರಿ, ಸದಾ ನಗ್ನಗ್ತಾ ಇರಿ. ಹೋಗ್ ಬರೋದಾ? ನಮಸ್ಕಾರ.